ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಿನ್ನ ಜೀವಿತ ಹೀಗೆ ಮುಕ್ತಾಯವಾದರೆ ಪರಲೋಕ ಖಂಡಿತ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಹೇಗೆ ಮುಕ್ತಾಯವಾಗಬೇಕು ನಮ್ಮ ಜೀವಿತ ಅಂದರೆ ಪ್ರಾರಂಭವಾಗಿದೆ. ನಾವು ಈ ಲೋಕದಲ್ಲಿ ಹುಟ್ಟಿದ್ದೀವಿ, ನಾವು ಈ ಲೋಕದಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ, ಜೀವಿಸ್ತಾ ಇದ್ದೀವಿ. ಲೋಕದಲ್ಲಿ ದೇವರನ್ನು ಅರಿಯದೇ ಇದ್ದಂಥ ಜನ ಇದ್ದಾರೆ. ದೇವರನ್ನು ಅರಿಯದಂಥ ಇದ್ದಂಥ ಜನಕ್ಕೆ ಅವರಿಗೆ ಸಂಬಂಧಪಟ್ಟಂಥ ತೀರ್ಪಾಗುತ್ತೆ. ಲೋಕದಲ್ಲಿ ಇನ್ನೊಂದು ಜನ ದೇವರ ಜನಾಂಗವೆಂದು, ದೇವರ ಪ್ರಜೆಗಳೆಂದು ಕರೆಯಲ್ಪಡುವಂಥ ಜನಾಂಗ ಅಂದರೆ ಕ್ರೈಸ್ತರು, ದೇವರು ಆರಿಸಿಕೊಂಡಿರುವಂಥ ಜನಾಂಗ. ಲೋಕದಲ್ಲಿದ್ದಂಥ ಎಲ್ಲರನ್ನ ಆರಿಸಿಕೊಂಡಿದ್ದಾರೆ. ಅಂದರೆ ಈ ಲೋಕದಲ್ಲಿ ಒಬ್ಬನು ಹುಟ್ಟಿದ್ದಾನಂದರೆ ದೇವರು ಆರಿಸಿಕೊಂಡಿರುವುದರಿಂದ ಹುಟ್ಟಿದ್ದಾನೆ. ಮನುಷ್ಯನ ಜನ್ಮವನ್ನು ಪಡ್ಕೊಂಡಿದ್ದಾನಂದಾಗ ದೇವರು ಆರಿಸಿಕೊಂಡಿರುವುದರಿಂದ ಈ ಲೋಕದಲ್ಲಿ ಹುಟ್ಟಿದ್ದಾನೆ, ಸುಮ್ಮನೆ ಹುಟ್ಟಿಲ್ಲ. ನಿಮ್ಮ ಜೀವಿತ ದೇವರು ಆರಿಸಿಕೊಂಡಿರುವುದರಿಂದ ನಿಮಗೆ ಜೀವಿತ ಬಂದಿದೆ, ನಿಮಗೆ ಜನನ ಬಂದಿದೆ. ನೀವು ಈ ಲೋಕದಲ್ಲಿ ಜನ್ಮಿಸಿದ್ದೀರಾ. ಯಾರ ಸಂಕಲ್ಪ ಗೊತ್ತಾ? ದೇವರ ಸಂಕಲ್ಪ. ಈಗ ದೇವರ ಸಭೆಯಲ್ಲಿ ನಾವು ಸೇರಿಸಲ್ಪಟ್ಟಿದ್ದೀವಿ ಅಂದಾಗ ಇದರ ಹಿಂದೆ ದೇವರ ಪ್ರಯಾಸ ಬಹಳ ಇದೆ. ಇವಾಗ ನಾವು ದೇವರ ವಾಕ್ಯವನ್ನು ನಾವು ಕೇಳಿದ್ದೀವಿ. ಇವಾಗ ದೇವರು 2 ಕೈಯಿಂದ ಕರೀತಾರೆ, ನನ್ನ ಮಕ್ಕಳಿರ ನನ್ನ ಬಳಿಗೆ ಬನ್ನಿರಿ ಅಂತೇಳಿ. ಯಾರು ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದಾರೋ ಅವರು ದೇವರ ಬಳಿಗೆ ಬಂದವರು. ಇವಾಗ ಪ್ರಪಂಚ ದೇಶದಲ್ಲಿ ಎಷ್ಟು ಜನ ದೇವರ ಬಳಿಗೆ ಬಂದಿದ್ದಾರೆ, ಎಷ್ಟು ಜನ ಇದ್ದಾರೆ ಪ್ರಪಂಚ ದೇಶದಲ್ಲಿ ಅಂದಾಗ ಸುಮಾರು 400 ಕೋಟಿ ಮಂದಿ ಕ್ರೈಸ್ತರಿದ್ದಾರೆ. ಇವರೆಲ್ಲರೂ ಕೂಡ ಕ್ರೈಸ್ತವರು ಎಂದು ಕರೆಯಲ್ಪಡ್ತಾ ಇದ್ದಾರೆ. ದೇವರ ದೃಷ್ಟಿಯಲ್ಲಿ ಸ್ವಲ್ಪ ಮಂದಿ ಮಾತ್ರ ಇರ್ತಾರೆ. ಈ ಸಮಾಜದಲ್ಲಿ ಕ್ರೈಸ್ತರೆಂದು ಕರೆಯಲ್ಪಡ್ತಾರೆ, ಆದರೆ ಎಲ್ಲರೂ ಕೂಡ ನಿಜವಾದ ಕ್ರೈಸ್ತರಲ್ಲ. ಸ್ವಲ್ಪ ಮಂದಿ ಮಾತ್ರ ನಿಜವಾದ ಕ್ರೈಸ್ತರೆಂದು ಕರೆಯಲ್ಪಡ್ತಾರೆ. ಇವಾಗ ಪರಲೋಕ ಎಲ್ಲರಿಗೂ ಸಿಗುತ್ತಾ, ಸ್ವಲ್ಪ ಮಂದಿಗೆ ಸಿಗುತ್ತಾ ಅಂತ ನೋಡುವಾಗ ಪರಲೋಕ ಸ್ವಲ್ಪ ಮಂದಿಗೆ ಪರಲೋಕ. ದೇವರೇನು ಎಲ್ಲರಿಗೂ ಕೊಡಬೇಕು ಅಂತೇಳಿ ದೇವರ ಉದ್ದೇಶ. ಎಲ್ಲರಿಗೂ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಎಲ್ಲರಿಗೂ ಇದೆ. ಎಷ್ಟು ಮಂದಿ ಬಂದರೂ ಅಷ್ಟು ಮಂದಿ. ಆ ಬರುವಂಥ ಜನ ಹೇಗೆ ಈ ಲೋಕದಲ್ಲಿ ಜೀವಿಸಬೇಕು ಅಂದರೆ ಪರಲೋಕಕ್ಕೆ ಹೋಗುವಂಥ ಜನ ಈ ಲೋಕದಲ್ಲಿ ಹೇಗೆ ಜೀವಿಸಬೇಕು, ಅವರ ಜೀವಿತ ಹೇಗೆ ಮುಕ್ತಾಯವಾಗಬೇಕು, ನಮ್ಮ ಜೀವಿತ ಹೇಗೆ ಮುಕ್ತಾಯವಾಗಬೇಕು. ಈ ಲೋಕದಲ್ಲಿ ಹುಟ್ಟಿರುವಂಥ ನಾವು, ಜೀವಿಸುವಂಥ ನಾವು, ನಮ್ಮ ಜೀವಿತ ಹೇಗೆ ಮುಕ್ತಾಯವಾಗ್ತಾ ಇದೆ. ಅಂಶದ ಹೆಸರು ಏನದು? ನಿನ್ನ ಜೀವಿತ ಹೀಗೆ ಮುಕ್ತಾಯವಾದರೆ ಪರಲೋಕ ಖಂಡಿತ. ಮತ್ತು ಹೇಗೆ ಮುಕ್ತಾಯವಾಗಬೇಕು? ಹೇಗೆ ಮುಕ್ತಾಯವಾದರೆ ಪರಲೋಕ ಖಂಡಿತವಾಗಿ ಸಿಗುತ್ತೆ ನಮಗೆ? ಪ್ರತಿಯೊಬ್ಬರು ಕ್ರೈಸ್ತರು ತಿಳ್ಕೊಳ್ಬೇಕಾದಂಥ ಅಂಶ ಇದು. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಚನವನ್ನು ನೋಡಿ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಹೀಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ನಿನಗೆ ಕೊಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಜಯ ಹೊಂದುವವನಿಗೆ 2ನೇ ಮರಣದಿಂದ ಕೇಡಾಗುವುದೇ ಇಲ್ಲ. ಇಲ್ಲಿ ದೇವರು ಅಂದರೆ ನೇರವಾಗಿ ಯೇಸು ಕ್ರಿಸ್ತರು ಹೇಳುವಂಥ ಮಾತು. ಎಂಥ ಮಾತು ಅದು ಅಂತ ನೋಡುವಾಗ, ನಿನಗೆ ಸಂಭವಿಸಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಹೀಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಗಳಿಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ಸ್ವಲ್ಪ ದಿನಗಳು, 10 ದಿನಗಳಂದಾಗ 10 ದಿನಗಳಂತೇಳಿ ಅಂದ್ಕೋಬೇಡಿ. 10 ದಿನಗಳಂದರೆ ಸ್ವಲ್ಪ ದಿನಗಳು. ನಮ್ಮ ಜೀವಿತ ಕಾಲ ಸ್ವಲ್ಪ ಕಾಲ. ಈ ಸ್ವಲ್ಪ ಕಾಲದಲ್ಲಿ ಸ್ವಲ್ಪ ಕಾಲ ಸಂಕಟಗಳು, ಶೋಧನೆಗಳು, ಹಿಂಸೆಗಳು ಬರುತ್ತೆ ಅಂತ ಅರ್ಥ. ಇದು 1ನೇ ಶತಮಾನದಲ್ಲಿ ಸಭೆಯಲ್ಲಿ ಇದ್ದಂಥ ಭಕ್ತರಿಗೆ ದೇವರು ಹೇಳುವಂಥ ಮಾತು.
ನಿಮ್ಮನ್ನು ಶೋಧಿಸೋದಕ್ಕೆ ಸೈತಾನನು ಸೆರೆಯಲ್ಲಿ ಹಾಕೋದಕ್ಕೆ ಸಿದ್ಧನಾಗಿದ್ದಾನೆ. ದೇವರ ಹತ್ರ ಅನುಮತಿಯನ್ನು ಪಡೆದುಕೊಂಡಿದ್ದಾನೆ. ಸೈತಾನನು ಸೆರೆಯಲ್ಲಿ ಹಾಕ್ತಾನೆ. ನೀವೇನು ಮಾಡ್ತೀರಾ? ನೀವು ತಾಳ್ಕೊಂಡಿರಿ. ಸ್ವಲ್ಪ ದಿನ ಈ ಲೋಕದಲ್ಲಿ ನಿಮಗೆ ಸ್ವಲ್ಪ ದಿನ ಕಷ್ಟಗಳಿರುತ್ತೆ, ಸಂಕಟಗಳಿರುತ್ತೆ, ಬಾಧೆಗಳಿರುತ್ತೆ. ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ. ಓಕೆ, ಸಾಯೋ ತನಕ ನೀವು ನಂಬಿಗಸ್ತರಾಗಿ ಬದುಕ್ರಿ ಅಂತ ಹೇಳ್ತಾರೆ. ಎಲ್ಲಿವರೆಗೆ? ಸಾಯುವವರೆಗೆ. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ ಆಲೋಚನೆ ಮಾಡಿ, ನಮ್ಮ ಮುಕ್ತಾಯದವರೆಗೆ ಹೇಗಿರಬೇಕು ಅಂತ ನೋಡುವಾಗ ನಂಬಿಗಸ್ತರಾಗಿ ನಮ್ಮ ಜೀವಿತ ಮುಗಿಬೇಕು, ದೇವರ ಕೆಲಸದಲ್ಲಿ ಮುಗಿಬೇಕು. ಕ್ರಿಸ್ತಪೂರ್ವದಲ್ಲಿ ಕೆಲವರು ಭಕ್ತರಿದ್ದಾರೆ, ಒಳ್ಳೆಯ ಭಕ್ತರು. ಇದ್ದಾಗಲೂ ದೇವರನ್ನು ಮಹಿಮೆ ಪಡಿಸ್ತಾರೆ, ಇಲ್ಲದೆ ಇದ್ದಾಗಲೂ ದೇವರನ್ನು ಮಹಿಮೆ ಪಡಿಸ್ತಾರೆ. ಇದ್ದಾಗಲೂ ಇಲ್ಲದೆ ಇದ್ದಾಗಲೂ. ನಾವು ಇದ್ದಾಗ ಒಂದು ರೀತಿಯಲ್ಲಿ ಇರ್ತೀವಿ, ಇಲ್ಲದೆ ಇದ್ದಾಗ ಮತ್ತೊಂದು ರೀತಿಯಲ್ಲಿ ಇರ್ತೀವಿ. ಇದ್ದಾಗ ಅಂದಾಗ ಆರೋಗ್ಯ ಇದ್ದಾಗ, ಆಸ್ತಿ ಪಾಸ್ತಿ ಇದ್ದಾಗ, ಬಂಧು ಮಿತ್ರರು ಎಲ್ಲರೂ ಇದ್ದಾಗ ಒಂದು ರೀತಿಯಲ್ಲಿ. ಆಸ್ತಿ ಪಾಸ್ತಿ ದೂರ ಆದಾಗ, ಆರೋಗ್ಯ ಕಳ್ಕೊಂಡಾಗ, ಅದೇ ಪ್ರಕಾರ ಉದ್ಯೋಗವನ್ನು ಕಳ್ಕೊಂಡಾಗ, ಬಂಧು ಮಿತ್ರರು ದೂರವಾದಾಗ ಮತ್ತೊಂದು ರೀತಿಯಲ್ಲಿ ಇರ್ತೀವಿ. ಹಾಗಲ್ಲ. ಈ ಲೋಕದಲ್ಲಿ ಏನೋ ಪಡ್ಕೊಂಡಾಗ ಸಂತೋಷ ಪಡುವಂಥ ಅವಶ್ಯಕತೆ ಇಲ್ಲ. ಏನೋ ಪಡ್ಕೊಂಡಾಗ ಅಂದರೆ ಉದ್ಯೋಗ ಪಡ್ಕೊಂಡಿದ್ವಿ, ನಾನು ಸಂತೋಷ ಪಡ್ತೀನಿ. ಸಂಪಾದನೆ ಪಡ್ಕೊಂಡಿದ್ದೀನಿ, ನಾನು ಸಂತೋಷ ಪಡ್ತಿದ್ದೀನಿ. ಇಲ್ಲ ಮನೆಯನ್ನು ಪಡ್ಕೊಂಡಿದ್ದೀನಿ, ನಾನು ಸಂತೋಷ ಪಡ್ತಿದ್ದೀನಿ ಅಂದಾಗ ಅದನ್ನು ನಾವು ಕಳೆದುಕೊಳ್ತೀವಿ ಪ್ರಿಯರೇ. ಈ ಲೋಕದಲ್ಲಿ ಸಂಪಾದನೆ ಇರ್ಬೋದು, ಸಂಪಾದನೆ ಇಲ್ಲದೇ ಇರ್ಬೋದು, ಸ್ವಲ್ಪ ಇರ್ಬೋದು, ಜಾಸ್ತಿ ಇರ್ಬೋದು. ನೀವು ದೇವರಲ್ಲಿ ಸಂತೋಷ ಪಡಬೇಕು. ಇವಾಗ ಯೋಬನು ಎಲ್ಲವನ್ನು ಕಳ್ಕೊಳ್ತಾನೆ. ಊಚು ದೇಶ ಎನ್ನುವಂಥದ್ದು ಒಂದು ದೇಶ ಇದೆಯಲ್ಲ, ಆ ದೇಶದಲ್ಲಿ ದೊಡ್ಡ ಶ್ರೀಮಂತನು ಯಾರಾದರೂ ಇದ್ದಾರಪ್ಪ ಅಂತ ನೋಡುವಾಗ ಯೋಬನು ದೊಡ್ಡ ಶ್ರೀಮಂತನು. ಆಸ್ತಿ ಬಗ್ಗೆ ದೊಡ್ಡ ಪಟ್ಟಿನೇ ಇದೆ ರೀ ಅವ್ರದ್ದು. ಈ ಆಸ್ತಿ ಎಲ್ಲ ಕೂಡ ಏನಾಗುತ್ತೆ? ಒಂಟೆಗಳು, ಕುದುರೆಗಳು, ಕತ್ತೆಗಳು, ಎತ್ತುಗಳು, ಕುರಿಗಳು, ಇವೆಲ್ಲ ಕೂಡ ನಾಶವಾಗುತ್ತೆ. ಆಗಿನ ಕಾಲದಲ್ಲಿ ಆಸ್ತಿ ಪಾಸ್ತಿ ಅಂದಾಗ ಒಂಟೆಗಳು, ಎತ್ತುಗಳು, ಕುರಿಗಳು, ದನಗಳು, ಪಶುಗಳು, ಇವೇ ಆಸ್ತಿ ಅವರಿಗೆ. ಆಮೇಲೆ ಭೂಭಾಗ ಹೊಲಗಳು, ಮನೆಗಳು, ಈ ಥರ ಅವ್ರ ಮಧ್ಯದಲ್ಲಿ ಆಸ್ತಿ. ಅಂಥ ಧನವಂತನು ಅಂದಾಗ ಯೋಬನು ಬಹಳ ದೊಡ್ಡ ಧನವಂತನು. ಏನ್ರಿ, ಆತನ ವಿಷಯದಲ್ಲಿ ಪರೀಕ್ಷೆ ನಡೆಯುತ್ತೆ ರೀ. ಸೈತಾನನ ಮೂಲಕ ನಡೆಯೋದೇನು ಗೊತ್ತಾ? ಶೋಧನೆ. ದೇವರ ಮೂಲಕ ನಡೆಯೋದೇನು ಗೊತ್ತಾ? ಪರೀಕ್ಷೆ ನಡೆಯುತ್ತೆ. ಅಂದರೆ ಈ ಲೋಕದಲ್ಲಿ ಭಕ್ತರಿಗೆ ಪರೀಕ್ಷೆ ನಡೆಯುತ್ತೆ. ಭಕ್ತರಿಗೆ ಪರೀಕ್ಷೆ ನಡೆದಾಗ ಕೊನೆ ತನಕ ದೃಢವಾಗಿ ನಿಲ್ಲಬೇಕಾಗತ್ತೆ. ಕೊನೆ ತನಕ ಯಾರು ದೃಢವಾಗಿ ನಿಲ್ತಾರೋ ಅವರು ಧನ್ಯರು, ಅವರು ಭಾಗ್ಯವಂತರು, ಅವರಿಗೆ ನಿತ್ಯ ಜೀವ ಇರುತ್ತೆ. ಅದಕ್ಕೆ ಯೋಬನು ನುಡಿದಿರುವಂಥ ಮಾತೆಂಥದ್ದು ಗೊತ್ತಾ? ಕುರಿಗಳು ಹೋದಾಗ, ಅಂದರೆ ಆಸ್ತಿ ಎಲ್ಲ ಕೂಡ ನಾಶವಾದಾಗ ಯೋಬನು ನುಡಿದಿರುವಂಥ ಮಾತು ಅದ್ಭುತವಾದಂಥ ಮಾತು. ಯೋಬನ ಗ್ರಂಥ 1ನೇ ಅಧ್ಯಾಯ 21ನೇ ವಚನ 22ನೇ ವಚನವನ್ನು ನೋಡಿ ಪ್ರಿಯರಿ. 21, 22. ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಅಂತ ಹೇಳ್ತಾನೆ. ಯಾರು? ಯೋಬನು ನಮ್ಮಂಥ ಮನುಷ್ಯನ ಅಥವಾ ಪರಲೋಕದಿಂದ ಭೂಲೋಕಕ್ಕೆ ಬಂದಾತನ? ನಮ್ಮಂಥ ಶರೀರವನ್ನು ಧರಿಸ್ಕೊಂಡಿರುವಂಥ ಒಬ್ಬ ಭಕ್ತನು, ದೊಡ್ಡ ಶ್ರೀಮಂತನು. ಏನ್ರಿ, ಆತನ ಶ್ರೀಮಂತನ ಬಗ್ಗೆ ನೋಡುವಾಗ 1ನೇ ಅಧ್ಯಾಯ 1ನೇ ವಚನ. ಊಚು ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದನು. ಅವನಿಗೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಇದ್ದರು. ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಇದ್ದದರಿಂದ ಅವನು ಮೂಡಣ ದೇಶದವರೆಲ್ಲ ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿದ್ದನು. ದೊಡ್ಡ ಐಶ್ವರ್ಯವಂತನಾಗಿರುವಂಥ ಈತನ ವಿಷಯದಲ್ಲಿ ಏನ್ರಿ, ಈ ಅಧ್ಯಾಯ ಪೂರ್ತಿ ಓದಿದಾಗ ಗೊತ್ತಾಗುತ್ತೆ. ಈ ಒಂಟೆ ಏನ್ರಿ, ಪಶುಗಳೆಲ್ಲ ಕೂಡ ನಾಶವಾಗುತ್ತೆ ರೀ. ಎತ್ತುಗಳು, ಕುರಿಗಳು, ಕತ್ತೆಗಳು, ಇವೆಲ್ಲ ನಾಶವಾಗುತ್ತೆ ರೀ.
ಅದೇ ಪ್ರಕಾರ ಮಕ್ಕಳು ಕೂಡ ಸತ್ತೋಗ್ತಾರೆ. ಮಕ್ಕಳು ಸತ್ತೋದಾಗ, ಕುರಿಗಳು ಪಶುಗಳು ಏನಿದೆ ಎಲ್ಲವನ್ನು ಹಾಳಾದಾಗ, ದೇವರಿಗೆ ಹೇಳಿರುವಂಥ ಮಾತೇನಪ್ಪ ಅಂತ ನೋಡುವಾಗ, ದೇವರು ಕೊಟ್ಟಿದ್ದಾರೆ, ದೇವರು ತಗೊಂಡಿದ್ದಾರೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದೇಹವನ್ನು ಕೊಟ್ಟಿದ್ದವರು, ಈ ದೇಹದಲ್ಲಿ ಆತ್ಮವನ್ನು ಕೊಟ್ಟಿದ್ದು ಅವರು, ಈ ಲೋಕದಲ್ಲಿ ಬದುಕೋದಕ್ಕೆ ಗಾಳಿಯನ್ನು, ನೀರನ್ನು, ಆಹಾರ ಪದಾರ್ಥಗಳನ್ನು, ದವಸ ಧಾನ್ಯಗಳನ್ನು, ಕುರಿಗಳನ್ನು, ಮೇಕೆಗಳನ್ನು, ಒಂಟೆಗಳನ್ನು ಎಲ್ಲವನ್ನು ಕೊಟ್ಟಿದ್ದು ಅವರು. ಆಸ್ತಿ ಪಾಸ್ತಿಯನ್ನು ಕೊಟ್ಟಿದ್ದು ಅವರು, ಅವರೇ ಕೊಟ್ಟಿದ್ದಾರೆ, ಅವರು ತಗೊಂಡಿದ್ದಾರೆ, ಅವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಈ ಮಾತು ಅನ್ನೋದಕ್ಕೆ ರೆಡಿ ಇದ್ದೀವ? ಚಿಕ್ಕದೊಂದು ಉದ್ಯೋಗ ಹೋಯಿತು ಅಂದರೆ ಏನ್ರಿ, ದೇವರನ್ನು ಅವಮಾನಪಡಿಸ್ತೀವಿ. ನಾವು ಪ್ರಾರ್ಥನೆಗೆ ಹೋಗ್ತೀವಿ, ಪ್ರಾರ್ಥನೆ ಮಾಡ್ತಾಯಿದ್ದೀವಿ, ಸುವಾರ್ತೆ ಹೇಳ್ತಾ ಇದ್ದೀವಿ ಅಂಥೇಳಿ ಯಾವುದೋ ಒಂದು ರೀತಿಯಲ್ಲಿ ಕಷ್ಟ ಬಂತಂತ ತಿಳ್ಕೊಳ್ಳಿ, ಪ್ರಿಯರ ದೇವರ ಮಕ್ಕಳಿರ, ದೇವರನ್ನು ಅನುಮಾನ ಪಡ್ತಾ ಇರ್ತೀವಿ. ದೇವರ ವಿಷಯದಲ್ಲಿ ನಂಬಿಕೆ ಏರುಪೇರಾಗ್ತಾ ಇರುತ್ತೆ. ನೀವು ಏನೇ ಇರ್ಬೋದು ಪ್ರಿಯರ ದೇವರ ಮಕ್ಕಳಿರ, ಮನೆಯಲ್ಲಿ ಕಷ್ಟ ಇರ್ಬೋದು, ಇನ್ನೊಂದು ರೀತಿಯಲ್ಲಿ ಅವಮಾನ ಪಡಿಸ್ತಾ ಇರ್ಬೋದು, ನಿಂದಿಸ್ತಾ ಇರ್ಬೋದು, ಯಾವುದೇ ಇರ್ಬೋದು, ದೇವರ ವಿಷಯದಲ್ಲಿ ನಮ್ಮ ನಂಬಿಕೆ ಕೆಟ್ಟು ಹೋಗಬಾರ್ದು. ಮನೆಯಲ್ಲಿ ಹೆಂಡತಿ ಬೈತಾ ಇದ್ದಾಳೆ, ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂಥೇಳಿ ದೇವರ ವಿಷಯದಲ್ಲಿ ಬರ್ತಾರೆ. ನಾನು ಪ್ರಾರ್ಥನೆಗೆ ಹೋಗ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಯಾಕೆ ಸರಿ ಇಲ್ಲ, ಯಾಕೆ ಮನೆಯಲ್ಲಿ ಸಮಾಧಾನ ಇಲ್ಲ? ನಿಜವಾಗ್ಲೂ ನೀನು ಭಕ್ತನಾದರೆ, ನಿಜವಾಗ್ಲೂ ನೀನು ಭಕ್ತಳು ಆದರೆ ನಿಮ್ಮ ವಿಷಯದಲ್ಲಿ ಪರೀಕ್ಷೆ ನಡೆಯುತ್ತೆ. ನಿಜವಾಗ್ಲೂ ನೀವು ಭಕ್ತರ? ನಿಜವಾಗ್ಲೂ ನೀವು ದೇವರನ್ನ ಅರ್ಥ ಮಾಡಿಕೊಂಡಿದ್ದೀರಾ? ಅಥವಾ ಸುಮ್ಮನೆ ಈ ಲೋಕದಲ್ಲಿ ಏನೋ ಸಹಾಯ ಆಗಲಿ, ನಾವು ಕಷ್ಟದಲ್ಲಿದ್ದೀವಿ, ಬಾಧೆಯಲ್ಲಿದ್ದೀವಿ, ಏನೋ ನಿವಾರಣೆ ಆಗಲಿ ಅಂತೇಳಿ ದೇವ್ರ ಬಳಿಯಲ್ಲಿ ಬಂದಿದ್ದೀವ? ಆ ರೀತಿ ಬಂದಿದ್ದರೆ ಉಪಯೋಗ ಇಲ್ಲ. ಆ ರೀತಿ ಇದ್ದರೆ ಪರಲೋಕ ಇಲ್ಲ ರೀ. ಪರಲೋಕ ಇದೆ ಅಂತ ಹೇಳ್ತಾರ, ಸುಮ್ಮನೆ ಹೇಳ್ತಾರೆ ದೇವರು. ಪರಲೋಕದಲ್ಲಿರುವ ನನ್ನ ತಂದೆಯೇ, ಪರಲೋಕದಲ್ಲಿರುವ ನನ್ನ ತಂದೆಯೇ. ಪರಲೋಕದಲ್ಲಿ ತಂದೆ ಇದ್ದಾನೆ. ಅದು ಅದ್ಭುತವಾದಂಥ ಲೋಕ. ಆ ಲೋಕದ ಬಗ್ಗೆ ನಿಮಗೆ ಸಾಕ್ಷಿ ಗೊತ್ತಾಗಬೇಕಾದ್ರೆ ಈ ಲೋಕನೇ ಸಾಕ್ಷಿ. ಈ ಲೋಕ ಹೀಗೆ ಇದೆ ಅಂತೇಳಿ ನಾವು ಯಾವಾಗ ಹುಟ್ಟಿದ್ದೀವೋ ಅವಾಗ ಗೊತ್ತಾಗುತ್ತೆ. ಯಾವಾಗ ಈ ಲೋಕದಲ್ಲಿ ಹುಟ್ಟಿದ್ದೀವೋ, ಈ ಲೋಕದಲ್ಲಿ ಗಾಳಿ, ನೀರು, ಮಳೆ ಇವೆಲ್ಲ ಅನುಭವಿಸ್ತಾ ಇದ್ದೀವೋ, ಈ ಲೋಕ ಇದೆ, ಈ ಲೋಕದಲ್ಲಿ ನಾವು ತಿಂತಾ ಇದ್ದೀವಿ, ಜೀವಿಸ್ತಾ ಇದ್ದೀವಿ ಅಂತೇಳಿ. ಸತ್ತ ಮೇಲೆ ಗೊತ್ತಾಗುತ್ತೆ ಮತ್ತೊಂದು ಲೋಕ ಇದೆ ಎಂದು. ಮತ್ತೊಂದು ಲೋಕ ಇದೆ ಎಂದು ಸತ್ತ ಮೇಲೆ ಕಾಣುತ್ತೆ ರೀ. ಆದರೆ ನಮ್ಮ ಮನೋನೇತ್ರಗಳಿಗೆ ಬದುಕಿರುವಾಗಲೇ ಗೊತ್ತಾಗ್ತಾ ಇದೆ ಪರಲೋಕ ಇದೆ ಎಂದು, ವಾಕ್ಯದ ಮೂಲಕ. ಅದಕ್ಕೆ ಈ ವಾಕ್ಯಗಳನ್ನು ಓದಿ ಅರ್ಥ ಮಾಡಿಕೊಂಡು ಏನು ಮಾಡಬೇಕು ಏನು ಮಾಡಬೇಕು ಹೇಳಿ ಪ್ರಿಯರೇ? ವಿಧೇಯರಾಗಬೇಕು. ಅದಕ್ಕೆ ಈ ಲೋಕದಲ್ಲಿ ಆಸೆ ಇಟ್ಕೊಂಡು ಬದುಕೋಬಾರ್ದು. ಈ ಲೋಕದಲ್ಲಿ ಏನಿದೆ, ಎಷ್ಟು ಆಸ್ತಿ ಇದೆ, ಇದ್ದದರಲ್ಲಿ ನಾವು ಇರಬೇಕಂತ ಹೇಳ್ತಾರೆ. ನೀವು ಯಾವ ಸ್ಥಿತಿಯಲ್ಲಿ ನೀವು ಯೇಸು ಕ್ರಿಸ್ತರ ನಂಬಿಕೊಂಡಿದ್ದೀರೋ, ಯಾವ ಸ್ಥಿತಿಯಲ್ಲಿ ನೀವು ಯೇಸು ಕ್ರಿಸ್ತರ ಬಳಿಗೆ ಬಂದಿದ್ದೀರೋ, ಯಾವ ಸ್ಥಿತಿಯಲ್ಲಿ ನೀವು ಇದ್ದೀರೋ, ಅದೇ ಸ್ಥಿತಿಯಲ್ಲಿ ನೀವು ದೇವರನ್ನು ಘನಪಡಿಸ್ರಿ, ಮಹಿಮೆ ಪಡಿಸ್ರಿ, ದೇವರ ಸೇವೆ ಮಾಡಿ. ಈ ಸೇವೆ, ಈ ಮಹಿಮೆ ಕೊನೆ ತನಕ ಇರಬೇಕು. ಅಂದರೆ ಮುಕ್ತಾಯದವರೆಗೆ ಅಂದರೆ ಪ್ರಾಣ ಹೋಗೋವರೆಗೆ, ಸಾಯೋವರೆಗೆ. ನಾವು ಸಾಯೋವರೆಗೂ ಈ ನಂಬಿಕೆ, ಭಕ್ತಿ ಇರಬೇಕು. ಭಕ್ತಿಯನ್ನು ಕಾಪಾಡಿಕೊಳ್ಳಬೇಕು. ನಮ್ಮ ಭಕ್ತಿಯನ್ನು, ನಮ್ಮ ನಂಬಿಕೆಯನ್ನು ನಾವು ಕಾಪಾಡಿಕೊಳ್ಳಬೇಕು ಅಂದಾಗ ಪ್ರಿಯರ ದೇವ್ರ ಮಕ್ಕಳ ಅರ್ಥ ಏನು? ದೇವರಿಗೆ ವಿಧೇಯರಾಗಬೇಕು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಇದನ್ನು ಗಮನಿಸಬೇಕು. ನಮ್ಮನ್ನು ನಾವು ನೋಡಿಕೊಳ್ಬೇಕು. ಆ ಮಾತು ಎಲ್ಲಿದೆ? ಎಷ್ಟೋ ಸಾರಿ ನಾವು ಈ ಮಾತನ್ನು ಓದ್ತಾ ಇರ್ತೀವಿ. ಈ ಸಮಯದಲ್ಲಿ ಓದೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನು ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ ಅಂದರೆ ನಿಮ್ಮನ್ನು ಕುರಿತು ನಿಮಗೆ ತಿಳಿಯುವುದಿಲ್ಲವೋ ಅಂದರೆ ಯೇಸು ಕ್ರಿಸ್ತರ ನಂಬಿಕೆಯಲ್ಲಿ ನೀವು ಇದ್ದೀರಾ ಇಲ್ವಾ? ಯೇಸು ಕ್ರಿಸ್ತರು ನಿಮ್ಮಲ್ಲಿ ಇದ್ದಾರಾ ಇಲ್ವಾ? ಯೇಸು ಕ್ರಿಸ್ತರಲ್ಲಿ ನೀವು ಇದ್ದೀರಾ ಇಲ್ವಾ? ನಾವು ಯೇಸು ಕ್ರಿಸ್ತರ ನಂಬಿಕೆಯಲ್ಲಿ ಇದ್ದೀವಿ ಅನ್ನೋದಕ್ಕೆ ರುಚಿಗಳೇನು ಅಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಿಂದ ನೋಡೋಣ. ಈ ವಾಕ್ಯದ ಪ್ರಕಾರ ನಮ್ಮ ಜೀವಿತ ಇದೆಯಾ ಇಲ್ವಾ? ದೇವರ ಮುಂದೆ ಮತ್ತು ಜೀವಿಸುವವರಿಗೂ ಸತ್ತವರಿಗೂ
ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷತೆಯ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆಣೆ ಇಟ್ಟು ನಾನು ನಿಮಗೆ ಖಂಡಿತವಾಗಿ ಹೇಳುವುದೇನೆಂದರೆ, ದೇವರ ವಾಕ್ಯವನ್ನು ಸಾರು. ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತೀಟೆ ಕಿವಿಯುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಅಂದರೆ ಗಮನಿಸಿರಿ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ವಾಕ್ಯವನ್ನು ಸಾರು. ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತ ಚಿತ್ತನಾಗಿರು ಅಂತ ಹೇಳ್ತಾರೆ. ಅನುಕೂಲ ಇದ್ದ ಕಾಲದಲ್ಲಿ, ಅನುಕೂಲವಿಲ್ಲದ ಕಾಲದಲ್ಲಿ. ಯಾರಿಗೆ ಹೇಳುವಂಥ ಮಾತು? ತಿಮೋತಿಗೆ 1ನೇ ಶತಮಾನದಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತು. ಅಂದರೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ ಮೊದಲನೇದಾಗಿ ಅವ್ರು ಏನಾಗಿರಬೇಕು? ವಾಕ್ಯಗಳನ್ನು ಕಲ್ತಿರಬೇಕು, ಹೌದಲ್ವ? ಅಂದರೆ ಸಮಯ ಇದ್ದಾಗ, ಸಮಯ ಇದ್ದಾಗ ದೇವರ ಸುವಾರ್ತೆಯಲ್ಲಿ ನೀನು ಇರಬೇಕು ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ವಾಕ್ಯಗಳನ್ನು ಕಲಿಯೋದಕ್ಕೆ ರೆಡಿ ಇಲ್ಲ. ಜನ ವಾಕ್ಯಗಳನ್ನು ಕಲಿಯೋದಕ್ಕೆ ರೆಡಿ ಇಲ್ಲ. ಯಾವುದಕ್ಕೆ ರೆಡಿ ಇದ್ದಾರೆ? ಆಶೀರ್ವಾದ ಬೇಕು, ದೇವರಿಂದ ಆಶೀರ್ವಾದ. ದೇವರಿಂದ ನಮಗೆ ಆಶೀರ್ವಾದ ಬೇಕಪ್ಪ, ಹಾಗಾದರೆ ಬರ್ತೀವಿ ನಾವು. ದೇವರಿಂದ ನಮ್ಗೆ ಏನಾದರೂ ಲಾಭ ಇದೆಯಾ? ದೇವರಿಂದ ನಮಗೆ ಆಶೀರ್ವಾದ ಇದೆಯಾ? ಹಾಗಾದರೆ ಬರ್ತೀವಿ. ಏನು ಬೇಕು ಇವರಿಗೆ? ದೇವರ ಬಳಿಯಲ್ಲಿ ಅನೇಕರು ಬರೋದಕ್ಕೆ ಇಷ್ಟಪಡ್ತಾರಲ್ಲ, ಯಾತಕ್ಕೆ ಬರ್ತಾರೆ ಗೊತ್ತಾ? ಈ ಲೋಕದಲ್ಲಿ ಆಶೀರ್ವಾದ ಅಂದರೆ ಭೌತಿಕವಾದಂಥ ಆಶೀರ್ವಾದದಗೋಸ್ಕರ ಬರೋರಿದ್ದಾರೆ. ಅಂದರೆ ಇಂಥ ಆಲೋಚನೆ ಇಟ್ಕೊಂಡು ಬಂದರೆ ಅವರನ್ನು ಕುರಿತು ಹೇಳಿರುವಂಥ ಮಾತೇನು ಗೊತ್ತಾ? ಎಲ್ಲ ಮನುಷ್ಯರಿಗಿಂತ ನಿರ್ಭಾಗ್ಯರು ಅಂತ ಹೇಳ್ತಾರೆ. ದೇವರು ಹೇಳುವಂಥ ಮಾತು ಎಲ್ಲ ಮನುಷ್ಯರಿಗಿಂತ. ಅಂದರೆ ಈ ಲೋಕದಲ್ಲಿ ಏನೋ ನಿನಗೆ ಲಭಿಸುತ್ತೆ, ಏನೋ ನಿನಗೆ ಲಾಭ ಸಿಗುತ್ತೆ, ಏನೋ ನಿನಗೆ ಲಾಭ ಸಿಗುತ್ತಂತೇಳಿ ಯೇಸು ಕ್ರಿಸ್ತರ ಬಳಿಗೆ ಬಂದರೆ ಎಲ್ಲ ಮನುಷ್ಯರಿಗಿಂತ ನೀವು ನಿರ್ಭಾಗ್ಯರು. ಲೋಕದಲ್ಲಿದ್ದವರೆಲ್ಲರೂ ಕೂಡ ಆಲ್ರೆಡಿ ಅವರಿಗೆ ತೀರ್ಪಾಗುತ್ತೆ, ಅವ್ರಿಗಿಂತ ನಿಮಗೆ ಡಬಲ್ ತೀರ್ಪಾಗುತ್ತೆ. ಅಂದರೆ ಯೇಸು ಕ್ರಿಸ್ತರನ್ನು ಹೇಗೆ ಅರ್ಥ ಮಾಡಿಕೊಳ್ತಾರೆ? ಈ ಲೋಕವನ್ನು ಉಂಟು ಮಾಡಿದವರೇ ದೇವರು, ಈ ಲೋಕದಲ್ಲಿ ಎಲ್ಲವನ್ನು ಕೊಟ್ಟೋರು ದೇವರು, ಶರೀರವನ್ನು ಆತ್ಮವನ್ನು ಕೊಟ್ಟೋರು ದೇವರಾಗಿರುವಾಗ ಆ ದೇವರನ್ನು ನಂಬೋದಕ್ಕೆ ಮತ್ತೇನಾದರೂ ಲಾಭ ಬೇಕಾ? ಈ ಲೋಕ ಸಾಕಾಗಲ್ವ? ದೇವ್ರು ಕೊಟ್ಟಿದ್ದು ಲಾಭ ಈ ಲೋಕ ಇದೆಯಲ್ಲ, ದೇವ್ರು ಕೊಟ್ಟಿದ್ದು ಸಾಕಾಗಲ್ವ? ಇನ್ನೂ ಬೇಕಾ? ಇನ್ನೂ ಬೇಕು ಅಂದಾಗ ಅದೇ ಅದ್ಭುತವಾದಂಥ ಲೋಕ, ಪರಲೋಕವನ್ನು ನಾನು ನಿಮಗೋಸ್ಕರ ಸಿದ್ಧ ಮಾಡಿದ್ದೀನಿ, ಆ ಪರಲೋಕವನ್ನು ನಿಮಗೆ ಕೊಡುತ್ತೇನೆ. ಆ ಪರಲೋಕವನ್ನು ನೀವು ಪಡ್ಕೊಳ್ಬೇಕು ಅಂದಾಗ ಈ ಲೋಕದಲ್ಲಿ ಪರಿಶುದ್ಧರಾಗಿ, ನೀತಿವಂತರಾಗಿ, ನಂಬಿಕೆ ಉಳ್ಳವರಾಗಿ, ಭಕ್ತರಾಗಿ, ಯಥಾರ್ಥರಾಗಿ, ನಿಷ್ಠವಂತರಾಗಿ ಈ ಲೋಕದಲ್ಲಿ ಜೀವಿಸ್ರಿ, ಆಮೇಲೆ ನಿಮಗೆ ಪರಲೋಕ ಕೊಡುತ್ತೇನೆ. ಈ ಲೋಕದಲ್ಲಿ ಪರಿಶುದ್ಧರಾಗಿ ನೀವು ಜೀವಿಸಬೇಕು, ಈ ಲೋಕದಲ್ಲಿ ನೀತಿವಂತರಾಗಿ ನೀವು ಜೀವಿಸಬೇಕು, ಈ ಲೋಕದಲ್ಲಿ ದೃಢವಾದ ನಂಬಿಕೆ ಉಳ್ಳವರಾಗಿ ನೀವು ಜೀವಿಸಬೇಕು, ಈ ಲೋಕದಲ್ಲಿ ದೇವರು ತೋರಿಸಿರುವಂಥ ಪ್ರೀತಿಯನ್ನು ನೀವು ತೋರಿಸಿ ಜೀವಿಸಬೇಕು, ಈ ಲೋಕದಲ್ಲಿ ದೇವರು ಹೇಳಿರುವಂಥ ರೀತಿಯಲ್ಲಿ ಜೀವಿಸಬೇಕು. ಅದ್ರ ಜೊತೆಗೆ ಸುವಾರ್ತೆ ಮಾಡಬೇಕು. ಸುವಾರ್ತೆ ಹೆಂಗೆ ಮಾಡಬೇಕು? ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ಸುವಾರ್ತೆ ಮಾಡಬೇಕಾ? ಲೋಕದಲ್ಲಿ ಸುವಾರ್ತೆ ಹೇಗೆ ನಡೀತಾ ಇದೆ? ವಾಕ್ಯದ ಪ್ರಕಾರ ಸುವಾರ್ತೆ ನಡೀತಾ ಇದೆಯಾ, ಅಥವಾ ವಾಕ್ಯಕ್ಕೆ ಭಿನ್ನವಾಗಿ ಸುವಾರ್ತೆ ನಡೀತಾ ಇದೆಯಾ? ಭಿನ್ನವಾಗಿ ಸುವಾರ್ತೆ ಪ್ರಪಂಚ ದೇಶದಲ್ಲಿ ನಡೀತಾ ಇದೆ. ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಬೋಧಕರು ಇದ್ದಾರೆ, ಇವೆಲ್ಲ ನಡೆಯೋದು ಭಿನ್ನವಾದ ಸುವಾರ್ತೆ. ಆದರೆ ಇಂಥವರ ಸಹವಾಸ ಮಾಡುವಂಥವ್ರಿಗೆ ಒಂಚೂರು ಕೂಡ ಭಯ ಇಲ್ಲ. ಭಿನ್ನವಾದ ಸುವಾರ್ತೆ ಮಾಡ್ತಾ ಇರ್ತಾರೆ, ಜನರನ್ನು ಮರುಳು ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಏನೋ ಸ್ವಲ್ಪ ಅನ್ನದಾನ, ವಸ್ತ್ರದಾನ, ಬಡವ್ರಿಗೆ ಏನು ದಾನ ಧರ್ಮ ಮಾಡ್ಬೋದು. ಆದರೆ ದೇವರ ಮಕ್ಕಳನ್ನು ಬೆಂಕಿಯ ಕೊಂಡಕ್ಕೆ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಇದರ ಬಗ್ಗೆ ಯಾರಿಗಾದರೂ ಮನವರಿಕೆ ಇದೆಯಾ? ಅಂಥವರ ಸಹವಾಸ, ದೊಡ್ಡ ದೊಡ್ಡ ಗುಂಪು ಸಹವಾಸ ಮಾಡ್ತಾ ಇದೆ ಪ್ರಿಯರೇ. ಇನ್ನು ದೀಕ್ಷೆ ಸ್ಥಾನನೇ ಪಡ್ಕೊಂಡಿಲ್ಲ, ಮತ್ತೆ ಅವರನ್ನು ಮೆಚ್ಚಿಕೊಳ್ತಾರೆ. ದೀಕ್ಷೆ ಸ್ಥಾನನೇ ಕೊಟ್ಟಿರಲ್ಲ. ಕೆಲವು ಸಭೆಗಳಿದೆ ಪ್ರಿಯರ ದೇವರ ಮಕ್ಕಳಿರ, ರಾಶಿ ರಾಶಿ ಜನ ಇರ್ತಾರೆ, ಇನ್ನು ದೀಕ್ಷೆ ಸ್ಥಾನ ಕೂಡ ಪಡ್ಕೊಂಡಿಲ್ಲ, ಮತ್ತೆ ಪರಲೋಕಕ್ಕೆ ಹೇಗೆ ಹೋಗ್ತಾರೆ? ದೀಕ್ಷೆ ಸ್ಥಾನ ಅಂದಾಗ ಪರಲೋಕಕ್ಕೆ ಹೋಗೋದಕ್ಕೆ ಅದೊಂದು ಟಿಕೆಟ್ ಥರ. ಅದು
ಪರಲೋಕದಲ್ಲಿ ಜೀವ ಗ್ರಂಥದಲ್ಲಿ ನಮ್ಮ ಹೆಸರು ಲಿಖಿತವಾಗಬೇಕಾದ್ರೆ ಮೊಟ್ಟ ಮೊದಲು ನಿಮ್ಮ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ಮನಸ್ಸಾಂತರ ಹೊಂದಿ ಪಶ್ಚಾತ್ತಾಪ ಪಟ್ಟು ದೀಕ್ಷಾ ಸ್ಥಾನವನ್ನು ಪಡ್ಕೊಳ್ಬೇಕಲ್ಲ, ಅದು ಆಗಿಲ್ಲ. ಆದರೆ ಕ್ರೈಸ್ತರಂತ ಹೆಸರಿಟ್ಕೊಂಡಿರ್ತಾರೆ. ದೇವರು ಒಪ್ಪಲ್ಲ. ನಿಜವಾಗ್ಲೂ ಹೇಳ್ತೀನಿ, ವಾಕ್ಯದ ಪ್ರಕಾರ ನಾನು ಹೇಳ್ತೀನಿ, ನಿಜವಾಗ್ಲೂ ದೇವರು ಒಪ್ಪಲ್ಲ. ಯಾಕೆಂದರೆ ಯೇಸು ಪ್ರಭು ಏನು ಹೇಳಿದ್ದಾರೋ ಅದರ ಪ್ರಕಾರ ವಾಕ್ಯ ಇರಬೇಕು, ಅದರ ಪ್ರಕಾರ ಪ್ರಾರ್ಥನೆ ಇರಬೇಕು, ಅದರ ಪ್ರಕಾರ ದೀಕ್ಷಾಸ್ಥಾನ ಕಾರ್ಯಕ್ರಮ ಇರಬೇಕು. ಸಾಯೋ ತನಕ ದೃಢವಾಗಿರಬೇಕು. ಈ ಲೋಕದಲ್ಲಿ ನಟನೆ, ವೇಷಧಾರಣೆ, ಈ ಲೋಕದಲ್ಲಿ ಮಾಯ ಮಾತುಗಳು, ಚಾಡಿ ಮಾತುಗಳು, ಲೋಕದ ಆಸೆಗಳು, ಆ ಕಡೆ ಈ ಕಡೆ ತಿರುಗಾಡ್ತೀನಿ, ಚಾಡಿ ಮಾತುಗಳನ್ನು ಹೇಳಿ ತಿರುಗಾಡ್ತೀನಿ, ಜಾರತ್ವ, ಕಾಮಕತ್ವ, ವಿಗ್ರಹಾರಾಧನೆ, ವ್ಯಭಿಚಾರ, ಅಲ್ಲಿಗೆ ಹೋಗ್ತೀನಿ, ಇಲ್ಲಿಗೆ ಹೋಗ್ತೀನಿ, ಕುಡಿತೀನಿ, ಬರ್ತೀನಿ, ಮಲಗ್ತೀನಿ ಅಂದರೆ ಕಠಿಣವಾದ ತೀರ್ಪಿಗೆ ಗುರಿ ಆಗ್ತಾರೆ. ಪರವಾಗಿಲ್ಲ ನಾನು ಮುದ್ದಾಡ್ತೀನಿ, ಪರವಾಗಿಲ್ಲ ನಾನು ಆ ಕಡೆ ಹೋಗ್ತೀನಿ, ಪರವಾಗಿಲ್ಲ ನಾನು ಕುಡಿತೀನಿ, ಪರವಾಗಿಲ್ಲ ನಾನು ಅದು ಮಾಡ್ತೀನಿ ಅಂದರೆ ದೇವರು ಸಹಿಸಲ್ಲ. ಯಾರ ಮಧ್ಯದಲ್ಲಿ ನಡೀತಾ ಇದ್ದಿದ್ದು? ಹೊರಗಡೆ ಆಟೋಮೆಟಿಕ್ಕಾಗಿ ನಡೀತಾ ಇದೆ, ಬಿಟ್ಬಿಡೋಣ. ದೇವರ ಸಭೆಯಲ್ಲಿ ಬಂದಿದ್ದೀವಿ, ದೇವರ ರಾಜ್ಯದಲ್ಲಿ ಸೇರಿಸಲ್ಪಟ್ಟಿದ್ದೀವಿ ಅನ್ನುವಂಥ ಕ್ರೈಸ್ತರ ಮಧ್ಯದಲ್ಲೂ ಕೂಡ ಇಂಥ ಆಚಾರಗಳು ನಡೀತಾ ಇದೆ ರೀ. ದೇವರ ಹತ್ರ ಕ್ಷಮೆ ಕೇಳಿದ್ರೆ ಸಾಕು, ಪರವಾಗಿಲ್ಲ. ಜಾರತ್ವ ಮಾಡೋಣ, ಕುಡಿಯೋಣ, ವ್ಯಭಿಚಾರ ಮಾಡೋಣ, ತಿನ್ನೋಣ, ಮಲಗೋಣ. ದರಿದ್ರ ತುಂಬಿಕೊಂಡಿದ್ದಾರೆ, ದೊಡ್ಡ ದರಿದ್ರ. ಸರಿಪಡಿಸ್ಕೊಳ್ಳುವಂಥ ಮನಸ್ಸಿಲ್ಲ ರೀ ಕೆಲವರಿಗೆ. ಸರಿಪಡಿಸ್ಕೊಳ್ಬೇಕು, ದೇವ್ರು ನನ್ನನ್ನು ನೋಡ್ತಾನೆ, ದೇವ್ರು ನನ್ನನ್ನು ನೋಡ್ತಾ ಇದ್ದಾನೆ, ದೇವ್ರು ನನ್ನನ್ನು ಖಂಡಿಸ್ತಾ ಇದ್ದಾನೆ ಅಂತೇಳಿ ಸರಿಪಡಿಸ್ಕೊಳ್ಳೋಂಥ ಮನಸ್ಸಿಲ್ಲ ರೀ ಕೆಲವರಿಗೆ. ಅನೇಕ ತಪ್ಪುಗಳು ನಡೀತಾ ಇದೆ. ಸರಿಪಡಿಸ್ಕೊಳ್ಬೇಕು. ಸರಿಪಡಿಸ್ಕೊಳ್ಳೋದು ಹೋದರೆ ಕಠಿಣವಾದ ತೀರ್ಪಿರುತ್ತೆ ಸಹೋದರ ಸಹೋದರಿ. ಇದು ಅರ್ಥ ಮಾಡಿಕೊಳ್ಳೋದು ಹೋದರೆ ಶಿಕ್ಷೆ ಆಗುತ್ತೆ, ದೊಡ್ಡ ಶಿಕ್ಷೆ. ಅಂದರೆ ಬೆಂಕಿ ಕೊಂಡ. ಪಶ್ಚಾತ್ತಾಪ ಪಡಬೇಕು, ಒಳಪಡಬೇಕು, ವಿಧೇಯರಾಗಿ ದೇವರ ಸೇವೆ ಮಾಡಬೇಕು. ಸಮಯ ಇದ್ದಾಗ ಮಾಡಬೇಕು, ಸಮಯ ಇಲ್ಲದೇ ಇದ್ದಾಗ ಮಾಡಬೇಕು. ಸಮಯ ಎಲ್ಲ ಯಾರಿಗೆ ಕೊಟ್ಟಿದ್ದೀವಿ? ಈ ಲೋಕದಲ್ಲಿ ವಿದ್ಯೆಗೆ, ಉದ್ಯೋಗಕ್ಕೆ, ಸಂಪಾದನೆಗೆ, ಹೆಂಡತಿಗೆ, ಮಕ್ಕಳಿಗೆ, ಲೋಕಕ್ಕೆ. ದೇವರಿಗೆ ಎಷ್ಟು ಸಮಯ ಕೊಟ್ಟಿದ್ದೀರಾ? ಇನ್ನು ಕೆಲವು ಕಡೆ ಭಾನುವಾರ ಸಭೆಗೆ ಬರ್ತಾರೆ, ಸಂಜೆ ಬ್ರಾಂಡಿ ಶಾಪಲ್ಲಿ ಇರ್ತಾರೆ, ಕುಡಿತಾರೆ, ಮತ್ತಿನಲ್ಲಿದ್ದಾರೆ. ಏನಾದರೂ ಹೇಳಿದ್ರೆ ಯೇಸು ಕ್ರಿಸ್ತರೇ ದ್ರಾಕ್ಷಾರಸ ಕೊಟ್ಟಿದ್ದಾರಲ್ಲ ಅಂತ ಹೇಳ್ತಾರೆ. ಮೂಢರ, ಮತ್ತರ, ಮಾಯಗಾರರ, ಮೋಸಗಾರರು ಇವರು. ಏನು ಹೇಳ್ಬೇಕು ಇವ್ರನ್ನ? ಏನು ಹೇಳ್ತಾರೆ ಗೊತ್ತಾ ತಪ್ಪಿಸ್ಕೊಳ್ಳೋದಕ್ಕೆ? ಅಂದರೆ ಇವರು ಸಮರ್ಥಿಸ್ಕೊಳ್ತಾರೆ ಪ್ರಿಯರೇ. ಕುಡುಕರು ಯೇಸು ಸ್ವಾಮಿ ದ್ರಾಕ್ಷಾರಸ ಕೊಟ್ಟಿಲ್ವಾ, ವೈನ್ ಕೊಟ್ಟಿದ್ದಾರಲ್ಲ ಅಂಥೇಳಿ ಆ ವಚನ ತೋರಿಸಿ ಇವರು ಸಮರ್ಥಿಸ್ಕೊಳ್ತಾರೆ ಕುಡುಕರು. ಜಾರರು ಅಂದರೆ ಜಾರತ್ವ ಮಾಡೋರು ದಾವೀದನು ಪಾಪ ಮಾಡಿಲ್ವಾ ಅಂಥೇಳಿ ಅವ್ರ ವಚನ ತೋರಿಸ್ತಾರೆ. ಇವರು ವ್ಯಭಿಚಾರಿಗಳು. ಅವರು ಹೊಡೆದಿದ್ದಾರಲ್ಲ ಗೊತ್ತಾ ನಿಮಗೆ, ಪಟ್ ಅಂತ. ಸುಮಾರು ವರ್ಷಗಳು ಶೋಧನೆ ಅನುಭವಿಸ್ತಾರೆ ಅವರು. ಅದನ್ನು ನೋಡಲ್ಲ ಇವರು. ಏನ್ರಿ, ಒಬ್ಬೊಬ್ಬರು ಒಂದೊಂದು ದಾರಿ ಇಟ್ಕೊಂಡಿದ್ದಾರೆ. ಮತ್ತು ಯುವಕರು, ಇವಾಗ ನಾವು ಏನು ಮಾಡ್ತಾಯಿದ್ದೀವಿ? ಯುವಕರು ಶ್ರದ್ಧೆ ಇದೆಯಾ? ಭಕ್ತಿ ಇದೆಯಾ? ಶ್ರದ್ಧೆಯಿಂದ ಜೀವಿಸ್ತಾ ಇದ್ದೀವಾ? ವಾಕ್ಯದ ಪ್ರಕಾರ ಇದ್ದೀವಾ? ವಾಕ್ಯದ ಪ್ರಕಾರ ನಡೀತಾ ಇದ್ದೀವಾ? ವಾಕ್ಯದ ಪ್ರಕಾರ ಇಲ್ಲದೆ ಹೋದರೆ ಪ್ರಿಯರಾದ ದೇವರ ಮಕ್ಕಳಿರ, ನಾಳೆ ಹೊರಗಡೆ ಹೋಗ್ತಾ ಇದ್ದೀವಲ್ಲ, ಹೊರಗಡೆ ಹೋಗ್ತೀವೋ ಹೋಗಲ್ವ? ಮನೆಯಲ್ಲಿ ಇರ್ತೀವ? ಹೊರಗಡೆ ಹೋಗುವಂಥ ಸಮಯದಲ್ಲಿ ಯಾವಾಗ ಗೊಟ್ಟಕ್ಕಂತೀವೋ ಗೊತ್ತಿಲ್ಲ, ಯಾವಾಗ ನಮ್ಮನ್ನು ಯಾವ ರೀತಿ ನಮಗೆ ಪ್ರಾಣ ಅಪಾಯ ಬರುತ್ತೋ ಗೊತ್ತಿಲ್ಲ, ಯಾವ ರೀತಿ ಅಪಾಯ ಬರುತ್ತೋ ಗೊತ್ತಿಲ್ಲ, ಯಾವ ರೀತಿ ಅಪಘಾತ ಬರುತ್ತೋ ಗೊತ್ತಿಲ್ಲ. ಅಂಥ ಭಯಂಕರವಾದಂಥ ಅಪಾಯ ಸ್ಥಿತಿಯಲ್ಲಿ ಇದ್ದೀವಿ ಲೋಕದಲ್ಲಿ. ಯಾವಾಗ ಸತ್ತು ಹೋಗ್ತೀವೋ ಗೊತ್ತಿಲ್ಲ, ಯಾವಾಗ ಗುಂಡಿಗೆ ನಿಂತು ಹೋಗುತ್ತೋ ಗೊತ್ತಿಲ್ಲ, ಏನ್ರಿ ಯಾವಾಗ ಅಪಾಯದಿಂದ ಸಾಯ್ತೀವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಲೋಕದಲ್ಲಿ ಅಪಾಯ ಸ್ಥಿತಿಯಲ್ಲಿದ್ದೀವಿ. ಆದರೂ ಕೂಡ ಧೈರ್ಯದಿಂದ ಜೀವಿಸ್ತಾ ಇರ್ತೀವಿ ಪ್ರಿಯರೇ. ಎಲ್ಲೇ ಇರಿ, ಯಾವ ಕೆಲಸ ಆದರೂ ಮಾಡಿ, ಒಟ್ಟಿನಲ್ಲಿ ಇನ್ನೊಬ್ಬರಿಗೆ ಮೋಸ ಆಗಬಾರ್ದು. ದೇವರಿಗೆ ವಿಧೇಯರಾಗಿ, ದೇವರಿಗೆ ಒಳಪಟ್ಟು ಕೊನೆ ತನಕ ಭಕ್ತಿಯಿಂದ ನಡಿಬೇಕು. ಸಮಯ ಇದ್ದಾಗ, ಸಮಯ ಇಲ್ಲದೆ ಇದ್ದಾಗ ದೇವರ ಸೇವೆಯನ್ನು ಮಾಡಬೇಕಂತ ಹೇಳ್ತಾರೆ. ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಅಂದರೆ ಇದು ಸೇವಕರಿಗೆ. ಯಾವ ಸೇವಕರಿಗೆ? ತಪ್ಪು ಮಾಡುವಂಥ ಸೇವಕರಿಗೆ ಅವಕಾಶ ಇಲ್ಲ. ಇವಾಗ ತಪ್ಪು ಮಾಡ್ತಾ ಇರ್ತಾರೆ, ತಪ್ಪು ಮಾಡ್ತಾ ಮತ್ತೆ ಖಂಡಿಸ್ತಾರೆ. ತಪ್ಪು ಮಾಡೋನು ಖಂಡಿಸೋಕ್ಕಾಗುತ್ತೇನ್ರಿ? ತಪ್ಪು ಮಾಡಿದ್ರೆ ಬಾಯಿ ಮುಚ್ಕೊಂಡು ಇರಬೇಕಲ್ಲಿ.
ಇನ್ನೊಬ್ಬರಿಗೆ ಖಂಡಿಸಂಗಿಲ್ಲ. ಖಂಡಿಸುವಂಥ ಅಧಿಕಾರ ಯಾರಿಗಿರುತ್ತೆ ಗೊತ್ತಾ? ತಪ್ಪು ಮಾಡದವ್ರಿಗಿರುತ್ತೆ ರೀ. ಇವು ನಾನು ಕುಡುಕನಂತ ತಿಳ್ಕೊಳ್ಳಿ, ನಾನು ಕುಡುಕನಾದರೆ ಇನ್ನೊಬ್ಬ ಕುಡುಕನಿಗೆ ಖಂಡಿಸ್ಬೋದಾ? ನಾನು ಮೋಸ ಮಾಡೋನಾದರೆ ಇನ್ನೊಬ್ಬ ಮೋಸಗಾರನಿಗೆ ನಾನು ಖಂಡಿಸ್ಬೋದಾ? ನಾನು ವಾಕ್ಯವನ್ನು ಭಿನ್ನವಾಗಿ ಬೋಧನೆ ಮಾಡಿದರೆ ಇನ್ನೊಬ್ಬ ವಾಕ್ಯವನ್ನು ಭಿನ್ನವಾಗಿ ಬೋಧನೆ ಮಾಡೋನಿಗೆ ನನಗೆ ಖಂಡಿಸುವಂಥ ಅಧಿಕಾರ ನನಗಿರುತ್ತಾ? ಯಾರಿಗೆ ಅಧಿಕಾರ ಇರುತ್ತಪ್ಪ ಅಂತ ನೋಡುವಾಗ, ಯಾರು ವಾಕ್ಯದ ಪ್ರಕಾರ ಜೀವಿಸ್ತಾರೋ, ದೇವರಿಗೆ ಒಳಪಟ್ಟು ಯಾರು ಜೀವಿಸ್ತಾರೋ, ಯಾರು ವಿಧೇಯರಾಗಿ ಬದುಕುತ್ತಾರೋ, ವಾಕ್ಯಕ್ಕೆ ಅನುಗುಣವಾಗಿ ವಾಕ್ಯದ ಪ್ರಕಾರ ಯಾರು ಮಾತಾಡ್ತಾರೋ ಅವರಿಗೆ ದೇವರು ಅವಕಾಶ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿಲ್ಲ. ಮತ್ತೆ ಈ ವಚನವನ್ನು ಇಟ್ಕೊಂಡು ಎಲ್ಲರೂ ಕೂಡ ನಾನೇ ಪರಿಶುದ್ಧನು, ನಾನು ನೀತಿವಂತನೇ ಅಂತ ಹೇಳ್ಕೊಳ್ತಾರೆ. ಆದರೆ ಅವರ ಪ್ರಾರ್ಥನೆ ಹೇಳುತ್ತೆ, ಅವರ ಬೋಧನೆ ಹೇಳುತ್ತೆ, ಅವರ ಸಹವಾಸ ಹೇಳುತ್ತೆ ವಾಕ್ಯಕ್ಕೆ ಬಹಳ ದೂರವಾಗಿದ್ದಾರಂತೇಳಿ. ಪ್ರಿಯರಾದ ದೇವರ ಮಕ್ಕಳಿರ ಆಲೋಚನೆ ಮಾಡಿ ಗಮನಿಸಬೇಕು. ಏನ್ರೆ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅಂದರೆ 1ನೇ ಶತಮಾನದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಅಪೊಸ್ತಲನಾಗಿರುವಂಥ ಪೌಲನು. ಆ ಕಾಲದಲ್ಲಿ ಹೇಳುವಾಗ ಏನ್ರಿ, ಅದೇ ಕಾಲದಲ್ಲಿ ವಿರುದ್ಧವಾದ ಭಿನ್ನವಾದಂಥ ಬೋಧನೆ ಬಂದಿದೆ ರೀ. ಭಿನ್ನವಾದ ಅಂದರೆ ಸ್ವಸ್ಥವಾದ ಬೋಧನೆ ಅಂದರೆ ಆರೋಗ್ಯಕರವಾದಂಥ ಬೋಧನೆ ಹೇಳಿದಾಗ ಅದನ್ನು ಕೇಳಿದ್ರೆ ಸಹಿಸಲ್ಲ ಜನ, ಇಷ್ಟಪಡಲ್ಲ ಜನ. ಎಲ್ಲರಿಗೂ ಏನು ಇಷ್ಟ ಬೇಕು ಲೋಕದಲ್ಲಿ ಜನರಿಗೆ? ಸೇವಕನು ತಕತೆ ಅಂತ ಕುಣಿಯೋನು ಬೇಕು. ಏನ್ರಿ, ಯುವಕ ಸೇವಕರು ಬಂದಾಗ ಇವನು ಕೂಡ ತಕತೆ ಅಂತ ಕುಣಿತಾ ಇರ್ತಾನೆ. ಆಮೇಲೆ ಎಲ್ಲರಿಗೂ ಕುಣಿಸ್ತಾನೆ, ಇವನು ಕುಣಿತಾನೆ, ಅವ್ರಿಗೂ ಕುಣಿಸ್ತಾನೆ. ಅದು ದೊಡ್ಡ ಭಕ್ತಿ ಅಂದುಕೊಳ್ತಾರೆ. ಲೋಕದಲ್ಲಿ ಕೂಡ ಕುಣಿತಾರೆ. ಲೋಕದಲ್ಲಿ ಮ್ಯೂಸಿಕ್ ಹಾಕಿದಾಗ ಲೋಕದಲ್ಲಿ ಕುಣಿತಾರೆ. ಆ ಲೋಕದಲ್ಲಿ ಕುಣಿಯುವಂಥ ಒಂದು ಡ್ಯಾನ್ಸ್ ಆಗಿರ್ಬೋದು, ನಿನ್ನ ಡ್ಯಾನ್ಸ್ ವ್ಯತ್ಯಾಸ ಏನಿದೆ? ಅವರೇನು ಸಿನಿಮಾ ಹಾಡುಗಳು ಹಾಕ್ಕೊಂಡು ಕುಣಿತಾ ಇದ್ದಾರೆ, ನೀನೇನು ದೇವರ ವಚನ, ದೇವರ ವಾಕ್ಯ ಅಂತ ಹೇಳಿ ಕುಣಿತಾ ಇದೆಯಾ. ಅವ್ರಿಗೂ ನಿನಗೂ ವ್ಯತ್ಯಾಸ ಏನಿದೆ? ಅವರಲ್ಲಿ ನಿನ್ನಲ್ಲಿ ವ್ಯತ್ಯಾಸ ಏನಿದೆ? ಅವರೇನೋ ಸಿನಿಮಾ ಡ್ಯಾನ್ಸ್, ನೀನೇನೋ ಅದೇ ಡ್ಯಾನ್ಸ್ ದೇವರಂತ ಹೇಳ್ತೀಯ. ನೀನೇನು ಮಾಡ್ತೀಯ? ಸ್ವಲ್ಪ ದೇವರ ಹೆಸರನ್ನು ಹೇಳಿ ದೇವರನ್ನು ಮಹಿಮೆ ಪಡಿಸ್ತಾ ಇದ್ದೀನಿ ಅಂತೇಳಿ ಅದೇ ಸ್ಟೆಪ್ ನೀನು ಆಗ್ತಾ ಇದೆಯಾ? ನಿನಗೂ ಅವ್ರಿಗೆ ವ್ಯತ್ಯಾಸ ಏನಿದೆ? ಜೀವಿತದಲ್ಲಿ ವ್ಯತ್ಯಾಸ ಕಾಣಬೇಕು ಸಹೋದರ, ಸಹೋದರಿ. ನಮ್ಮ ಬದುಕಿನಲ್ಲಿ ವ್ಯತ್ಯಾಸ ಕಾಣಬೇಕು. ಲೋಕದಲ್ಲಿ ಇರುವವರಿಗೂ ನಮಗೂ ವ್ಯತ್ಯಾಸ ಇರಬೇಕು. ನಮ್ಮ ಮಾತಿನಲ್ಲಿ, ನಮ್ಮ ಕ್ರಿಯೆಗಳಲ್ಲಿ, ನಮ್ಮ ಪ್ರವರ್ತನೆಯಲ್ಲಿ, ನಮ್ಮ ಭಕ್ತಿಯಲ್ಲಿ ವ್ಯತ್ಯಾಸ ಕಾಣಬೇಕು. ಅನ್ನಲ್ಲಿ ನಮ್ಮಲ್ಲಿ ಬೆಳಕು ಕಾಣಬೇಕು. ದೇವರ ಜ್ಞಾನವೆಂಬ ಬೆಳಕು ಕಾಣಬೇಕು. ಏನು ಕಾಣ್ತಾ ಇದೆ? ಕೂಗಾಟನ? ಸಭೆಯಲ್ಲಿ ಕೂಗಾಟ ಯಾಕೆ ಪ್ರಿಯರೇ? ಪವಿತ್ರಾತ್ಮನು ಬಂದಿದ್ದಾನೆ. ಪವಿತ್ರಾತ್ಮನು ಬಂದರೆ ಜ್ಞಾನವನ್ನು ತಿಳಿಸ್ಕೊಡ್ತಾನೆ. ಜ್ಞಾನವನ್ನು ಕೂಗಾಡಲ್ಲ, ಮಾಯ ಮಾಡಲ್ಲ, ಮೋಸ ಮಾಡಲ್ಲ. ಅದ್ಭುತ ಅಂದಾಗ ಒಂದೇ ಒಂದು ಕ್ಷಣದಲ್ಲಿ ಕುಂಟರಿಗೆ ಕಾಲು ಬರುತ್ತೆ, ಕುರುಡರಿಗೆ ಕಣ್ಣು ಬರುತ್ತೆ. ಒಂದೇ ಒಂದು ಕ್ಷಣದಲ್ಲಿ ಮಾಯ ಮಾಡಲ್ಲ. ಪವಿತ್ರಾತ್ಮನು ಮಾಯ ಮಾಡಲ್ಲ, ಪವಿತ್ರಾತ್ಮನು ಮರುಳು ಮಾಡಲ್ಲ, ಪವಿತ್ರಾತ್ಮನು ಮಾಯ ಮಾತುಗಳನ್ನು ಮಾತಾಡಲ್ಲ. ಪವಿತ್ರಾತ್ಮನಿದ್ದರೆ ನಮಗೆ ಜ್ಞಾನದ ಬೆಳಕು ಬರುತ್ತೆ. ಬೆಳಕಿನ ಜ್ಞಾನ ಇಲ್ಲ, ಜ್ಞಾನದ ಬೆಳಕು. ನಮ್ಮ ಮನೋನೇತ್ರಗಳು ಬೆಳಗಿಸಲ್ಪಡುತ್ತೆ. ಜ್ಞಾನದ ಮಾತನ್ನು ಕೇಳ್ತೀವಿ, ಮತ್ತರಾಗಲ್ಲ, ಮೂಢರಾಗಲ್ಲ. ಅರ್ಥ ಆಗುತ್ತಾ ಪ್ರಿಯರೇ? ಲೋಕ ಕೆಟ್ಟು ಹೋಗ್ತಾ ಇದೆ, ಲೋಕ ಹಾಳಾಗ್ತಾ ಇದೆ. ಯುವಕರು ನೀವೇನು ಮಾಡ್ತಾ ಇದ್ದೀರಾ? ಸಮಯ ಯಾರಿಗೆ ಕೊಟ್ಟಿದ್ದೀರ ನೀವು? ಯುವಕರೇ ನೀವು ಯಾರಿಗೆ ಕೊಟ್ಟಿದ್ದೀರಾ ಸಮಯವನ್ನು? ದೇವ್ರು ಕೊಟ್ಟಂಥ ಕಾಲವನ್ನು, ದೇವ್ರು ಕೊಟ್ಟಂಥ ಜೀವಿತವನ್ನು, ದೇವ್ರು ಕೊಟ್ಟಂಥ ಈ ಅವಕಾಶವನ್ನು ಯಾರಿಗೆ ಕೊಡ್ತಾ ಇದ್ದೀರಾ ನೀವು? ಯಾರಿಗೆ? ಅರ್ಥ ಆಗುತ್ತಾ ನಿಮಗೆ? ಅಂದರೆ ನಾವು ಎಲ್ಲಿ ಮಾತಾಡಿದ್ರು ಪ್ರಿಯರಾದ ದೇವ್ರ ಮಕ್ಕಳಿರ ದೃಢವಾಗಿರಬೇಕು. ನೋಡಿ, ಲೋಕನೇ ಕೆಟ್ಟೋಗ್ತಾ ಇದೆ. ಲೋಕ ಕೆಟ್ಟೋಗ್ತಾ ಇದೆಯಾ? ಚೆನ್ನಾಗಿದೆಯಾ? ಬೋಧನೆ ಹೇಗಿದೆ? ಲೋಕದಲ್ಲಿ ಬೋಧನೆಗಳು ಎಷ್ಟು ಬೋಧನೆಗಳಿದೆ. ಮತ್ತು ನೀವೇನು ಮಾಡ್ತಾ ಇದ್ದೀರಾ? ಸ್ಟಡಿ ಮಾಡ್ತಾ ಇದ್ದೀರಾ? ಸ್ಟಡಿ ಮಾಡೋದಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾರಾ ಇಲ್ವಾ? ದೇವರು ಸ್ಟಡಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಕಲಿಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ದೇವರು ಕಾಲವನ್ನು ಕೊಟ್ಟಿದ್ದಾರೆ. ಈ ಕಾಲವನ್ನು ಪಡ್ಕೊಂಡಿರುವಂಥ ನಾವೇನು ಮಾಡ್ತಾ ಇದ್ದೀವಿ? ಹೇಗೆ ಇದ್ದೀವಿ? ಶ್ರದ್ಧೆಯಿಂದ ಇದ್ದೀವಾ? ಭಕ್ತಿಯಿಂದ ಇದ್ದೀವಾ? ಯಥಾರ್ಥವಾಗಿದ್ದೀವಾ? ದೇವ್ರು ಕೊಟ್ಟಂಥ ಸಮಯವನ್ನು ಏನು ಮಾಡ್ತಾ ಇದ್ದೀವಿ? ಒಂದು ಸಾರಿ ನಿಮ್ಮನ್ನು ನೀವು ನೋಡ್ಕೊಳ್ಬೇಕು, ಚೆಕ್ ಮಾಡಿಕೊಳ್ಬೇಕು. ನಿಮ್ಮ ಮಾತನ್ನು ನೋಡಿಕೊಳ್ಳಿ, ನಿಮ್ಮ ಪ್ರವರ್ತನೆಯನ್ನು ನೋಡಿಕೊಳ್ಳಿ, ನಿಮ್ಮ ಜೀವಿತವನ್ನು ನೋಡಿಕೊಳ್ಳಿ ಒಂದು ಸಾರಿ. ಯಾಕೆಂದರೆ ಲೋಕ ಆರೋಗ್ಯಕರವಾದ ಬೋಧನೆಯನ್ನು ಕೇಳೋದಕ್ಕೆ ರೆಡಿ ಇಲ್ಲ.
ಅದೇ ಹೇಳ್ತಾ ಇದ್ದಾನೆ ಅಪೊಸ್ತಲನಾಗಿರುವಂಥ ಪೌಲನು. ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ, ಅದರಲ್ಲಿ ಅವರು ತೀಟೆ ಕಿವಿಯುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಏರ್ಪಡಿಸಿಕೊಳ್ಳುವರು. ಅವರು ಸತ್ಯ ಬೋಧನೆಗೆ ಕಿವಿ ಕೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗೋರು. ಕಲ್ಪನಾ ಕಥೆಗಳು, ಮಾಯಾ ಕಥೆಗಳು. ಕಲ್ಪನಾ ಕಥೆಗಳು ಹೇಗಿರುತ್ತೆ ಪ್ರೇರೆ? ಮನುಷ್ಯರ ಮೂಲಕ ಹುಟ್ಟಿರುವಂಥ ಕಥೆಗಳಂದರೆ ಕಿವಿಗೊಟ್ಟು ಕೇಳ್ತಾರೆ, ವಾಕ್ಯಗಳು ಕೇಳೋ ಸ್ಥಿತಿಯಲ್ಲಿಲ್ಲ. ಇವ್ರ ಕಿವಿಗಳು ಏನಾಗಿದೆ? ಕಥೆಗಳು ಹೇಳಿದ್ರೆ ಕಿವಿಗಳು ಕೊಡ್ತಾರಂತೆ, ಮನಸ್ಸು ಕೊಟ್ಟು ಕೇಳ್ತಾರಂತೆ. ಇರೋ ವಿಷಯಗಳನ್ನು ಹೇಳಿದ್ರೆ ಕೇಳೋ ಸ್ಥಿತಿಯಲ್ಲಿಲ್ಲಂತೆ. ಏನ್ರಿ, ಇರೋ ವಿಷಯಗಳನ್ನು ಕೇಳಿ ನಿಮ್ಮ ಬದುಕುಗಳನ್ನು ಸರಿಪಡಿಸ್ಕೊಂಡು ಭಕ್ತಿಯಿಂದ ದೃಢವಾಗಿ ನೀವು ನಡೆದ್ರೇ ಪರಲೋಕವನ್ನು ಪಡ್ಕೊಳ್ತೀರಾ. ಖಂಡಿತವಾಗಿ ಪರಲೋಕವನ್ನು ಪಡ್ಕೊಳ್ಬೇಕಾದ್ರೆ ಹೀಗೆ ಬದುಕಬೇಕು. ಹೇಗೆ ಅದೇ ಹೇಳ್ತಾ ಇದ್ದೀನಿ ನಾನು. 4ನೇ ವಚನ, ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಆದರೆ ನೀನು ಎಲ್ಲ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಸ್ವಾರ್ಥಿಕನ ಕೆಲಸವನ್ನು ಮಾಡು, ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ಮಾಡು. ಲೋಪ ಬೇಡ, ಲೋಪ ಇರಕೂಡ್ದು. ಮಾತಿನಲ್ಲಿ ಲೋಪ ಇರಕೂಡ್ದು, ಕ್ರಿಯೆಗಳಲ್ಲಿ ಲೋಪ ಇರಕೂಡ್ದು, ನಂಬಿಕೆಯಲ್ಲಿ ಲೋಪ ಇರಕೂಡ್ದು, ಭಕ್ತಿಯಲ್ಲಿ ಲೋಪ ಇರಕೂಡ್ದು, ನಿನ್ನ ಜೀವಿತದಲ್ಲಿ ಲೋಪ ಇರಕೂಡ್ದು. ಲೋಪಗಳಂದ್ರೆ ಏನು? ನಮ್ಮ ಮಾತಿನಲ್ಲಿ ಏನಾದರೂ ಲೋಪಗಳಿದೆಯಾ? ನಮ್ಮ ಪ್ರವರ್ತನೆಯಲ್ಲಿ ಏನಾದರೂ ಲೋಪಗಳಿದೆಯಾ? ನಮ್ಮ ಭಕ್ತಿಯಲ್ಲಿ, ನಮ್ಮ ನಂಬಿಕೆಯಲ್ಲಿ? ಒಂದು ಸಾರಿ ಅದು ಇರಕೂಡ್ದು ಅಂತ ಹೇಳ್ತಾರೆ, ಲೋಪವಿಲ್ಲದವನಾಗಿರು ಅಂತ ಹೇಳ್ತಾನೆ ಪ್ರಿಯರೇ. ನಮ್ಮಲ್ಲಿ ಎಷ್ಟು ಲೋಪಗಳು ಕಾಣುತ್ತೆ ಒಂದು ಸರಿ ಆಲೋಚನೆ ಮಾಡಿ. ಭಕ್ತಿ ವಿಷಯದಲ್ಲಿ, ನಂಬಿಕೆ ವಿಷಯದಲ್ಲಿ, ಪ್ರಾರ್ಥನೆ ವಿಷಯದಲ್ಲಿ. ಪ್ರಿಯರ ದೇವ್ರ ಮಕ್ಕಳಿರ ಒಂದು ಸಾರಿ ಆಲೋಚನೆ ಮಾಡುವಾಗ ಏನ್ರಿ, ಆ ದಿನಗಳಲ್ಲಿ ಅಪೊಸ್ತಲನಾಗಿರುವಂಥ ಪೌಲನಿಗೆ ಭಯ ಹುಟ್ಟುತ್ತಾ ಇದೆ ರೀ. ಸಭೆ ಎಲ್ಲಾದರೂ ಲೋಪದಲ್ಲಿದೆಯಾ? ದೇವರಿಂದ ದೂರವಾಗ್ತಾ ಇದ್ದಾರಾ? ಸಹೋದರರು ಏನಾದರೂ ದೇವರಿಂದ ದೂರವಾಗ್ತಾ ಇದ್ದಾರಾ ಅಂಥೇಳಿ ಭಯಪಡ್ತಾರೆ ಅವರು. ಭಕ್ತರು, ನಿಜವಾದ ಭಕ್ತರು, ಸೇವಕರು. ಅದೇ ಭಯ ನಮ್ಗೆ ಆಗ್ತಾ ಇರುತ್ತೆ ರೀ. ಅಯ್ಯೋ, ಎಲ್ಲಾದರೂ ದೇವರಿಂದ ದೂರ ಆಗುವಂಥ ಕಾರ್ಯಕ್ರಮ ನಡೀತಾ ಇದೆಯಾ? ಯಾರಾದರೂ ದೇವರಿಂದ ದೂರ ಆಗುವಂಥ ಪರಿಸ್ಥಿತಿ ಬಂದಿದೆಯಾ? ನೀವು ಜಾಗ್ರತೆಯಿಂದ ಇರಬೇಕು ಸಹೋದರರೇ, ಸಹೋದರಿಯರೇ, ಜಾಗ್ರತೆಯಿಂದ ಇರಬೇಕು. ಎಚ್ಚರಿಕೆ. ನಿನಗೆ ನೇಮಿಸಿರುವ ಸೇವೆಯನ್ನಂದಾಗ ನೀವು ಎಲ್ಲಿದ್ದೀರಾ? ಯಾವ ಪ್ರಾಂತದಲ್ಲಿದ್ದೀರಾ? ನಿನಗೆ ಸೇವೆ ಎಷ್ಟು ಮಾಡೋಕ್ಕಾಗುತ್ತೆ? ನಿನ್ನ ಸೇವೆ ಏನು ಏನ್ರಿ? ನೀವು ನಿಮ್ಮ ಕುಟುಂಬಗಳನ್ನು ಪೋಷಣೆ ಮಾಡಬೇಕಂದಾಗ ನಿಮ್ಮ ಕೆಲಸ ಏನಿದೆ ನೋಡ್ಕೊಳ್ಳಿ. ಅದ್ರ ಜೊತೆಗೆ ದೇವರ ಸೇವೆ ಕೂಡ ಇರುತ್ತೆ. ಸುವಾರ್ಥಿಕರಾಗಿ ಕೆಲಸಕ್ಕಿದ್ದೀರಾ? ಇಲ್ಲ ದೇವರ ಸೇವೆಗಾಗಿದ್ದೀರಾ? ಇಲ್ಲ ಹೊರಗಡೆ ಕೆಲಸ ಮಾಡಿಕೊಂಡು ಸೇವೆ ಮಾಡ್ತೀರಾ? ಒಟ್ಟಿನಲ್ಲಿ ನಿಮಗೆ ಏನು ಮಾಡಬೇಕು ಅನ್ನೋದು ನಿಮಗೆ ಇಷ್ಟ ಆಗಿದೆ ಅಂದರೆ ದೇವರು ಏನು ಜ್ಞಾನ ಕೊಟ್ಟಿದ್ದಾರೆ ನಿಮಗೆ, ದೇವರು ಎಂಥ ಜ್ಞಾನವನ್ನು ಕೊಟ್ಟಿದ್ದಾರೆ, 24 ಗಂಟೆ ದೇವರ ಸೇವೆಯಲ್ಲಿ ಇರಬೇಕು ಎನ್ನುವಂಥ ಜ್ಞಾನವನ್ನು ಕೊಟ್ಟಿದ್ದಾರಾ? ಮಾಡು, ಲೋಪವಿಲ್ಲದೆ ಮಾಡು. ಕೆಲಸ ಮಾಡಿಕೊಂಡು ದೇವರ ಸೇವೆ ಮಾಡಬೇಕಂತೇಳಿ ಜ್ಞಾನ ಕೊಟ್ಟಿದ್ದಾರಾ? ಲೋಪವಿಲ್ಲದೆ ಮಾಡು. ಇಲ್ಲ ಸುವಾರ್ತೆ ಮಾಡೋರಿಗೆ ನಾನು ಸಪೋರ್ಟ್ ಆಗಿರಬೇಕು, ಬೆಂಬಲವಾಗಿರಬೇಕು, ಸಭೆಯಲ್ಲಿ ಇಂಥ ಸೇವೆ ಮಾಡಬೇಕಂತೇಳಿ ಒಂದು ವೇಳೆ ಮನಸ್ಸಿದೆಯಾ? ಲೋಪವಿಲ್ಲದೆ ಮಾಡು. ಚಂಚಲ ಬೇಡ, ಲೋಪ ಬೇಡ, ಗೊಂದಲ ಬೇಡ. ದೃಢವಾಗಿರಬೇಕು ನಂಬಿಕೆಯಲ್ಲಿ, ಭಕ್ತಿಯಲ್ಲಿ. ದೇವರು ಹೇಳುವಂಥ ಮಾತು ಗಮನಿಸಬೇಕು ಪ್ರಿಯರೇ. ಕೊನೆ ದಿನಗಳಲ್ಲಿದ್ದೀವಿ. ನಿನಗೆ ನೇಮಿಸಿರುವಂಥ ಸೇವೆಯನ್ನು ಲೋಪವಿಲ್ಲದೆ ನಡೆಸು, ಯಾಕೆಂದರೆ ನಾನಂತೂ ಈಗಲೇ ಪಾನ ದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ಪಾನ ದ್ರವ್ಯವಾಗಿ ಅಂದರೆ ದ್ರಾಕ್ಷಿ ಹಣ್ಣುಗಳು ಏನ್ರಿ ಒಂದು ಜ್ಯೂಸಾಗಿ, ಪಾನ ದ್ರವ್ಯವಾಗಿ ಒಂದು ಯಾವುದೇ ಆಗಿರ್ಬೋದು, ಒಂದು ಹಣ್ಣುಗಳು ದ್ರವ್ಯವಾಗಿ ಜ್ಯೂಸಾಗಿ ಅದು ಬದಲಾಗ್ತಾ ಇದೆ ಅಂದರೆ ಏನಾಗ್ತಾಯಿದೆ? ಅದು ಹಣ್ಣಿನ ರೂಪ ಏನಾಗ್ತಾ ಇದೆ? ಪೇಸ್ಟಾಗಿ, ನೀರಾಗಿ, ಪಾನಕ್ಕಾಗಿ ಇನ್ನೊಬ್ಬರಿಗೆ ದಾಹ ತೀರಿಸುತ್ತೆ. ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ, ನಾನು ಏನ್ರಿ ಈಗಲೇ ಪಾನ ದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ನನ್ನ ಜೀವಿತ ಎಲ್ಲ ಕೂಡ
ದೇವರ ಸೇವೆ ನಿಮಿತ್ತವಾಗಿ. ದೇವರ ಸೇವೆ ಅಂದಾಗ ಈ ಲೋಕದಲ್ಲಿದ್ದಂಥ ಮಾನವರು ದೇವರ ಪ್ರಜೆಗಳು. ಆ ಮಾನವರನ್ನು ದೇವರ ಮಾರ್ಗದಲ್ಲಿ ನಡೆಸಬೇಕು ಅಂದಾಗ ಸುವಾರ್ತೆ ಹೇಳಬೇಕು. ಸುವಾರ್ತೆ ಹೇಳಬೇಕಂದಾಗ ಮೊದಲನೇದಾಗಿ ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡು ಸುವಾರ್ತೆ ಹೇಳಬೇಕು. ಸುವಾರ್ತೆ ಹೇಳುವಂಥ ಸಮಯದಲ್ಲಿ ಕೆಲವರು ಕೇಳ್ತಾರೆ, ಕೆಲವರು ಕೇಳಲ್ಲ. ಎಲ್ಲೋ 4 ಮಂದಿ ಕೇಳ್ತಾರೆ, 100 ಮಂದಿ ಪ್ರಶ್ನೆ ಹಾಕ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕಾಗುತ್ತೆ. ಉತ್ತರ ಹೇಳಬೇಕಂದಾಗ ಹಗಲು ರಾತ್ರಿ ಧ್ಯಾನದಲ್ಲಿರಬೇಕು ಅಂತ ಹೇಳ್ತಾರೆ ದೇವರ ವಾಕ್ಯವನ್ನು. ನಮ್ಮ ಧ್ಯಾನ ಏನು ಅಂದರೆ ಪ್ರಿಯರೇ, ನಿಮ್ಮ ಕೆಲಸ ಮಾಡಿಕೊಂಡು ದೇವರ ಧ್ಯಾನದಲ್ಲಿ ಇರಿ ಅಂತ ಅರ್ಥ. ಕೆಲಸ ಬಿಟ್ಟು ಧ್ಯಾನದಲ್ಲಿ ಇರಿ ಅಂತ ಹೇಳಿಲ್ಲ. ನಿಮ್ಮ ಕೆಲಸ ಮಾಡಿಕೊಂಡು ನೀವು ಹೋಗುವಾಗಲೂ ಬರುವಾಗಲೂ ಕೆಲಸ ಮಾಡುವಾಗಲೂ ದೇವರನ್ನ ಧ್ಯಾನ ಮಾಡಿಕೊಂಡಿರಿ ಅಂತ ಹೇಳ್ತಾರೆ. ನೀವು ಹೋಗುವಾಗಲೂ ಧ್ಯಾನ ಮಾಡಿ, ಬರುವಾಗಲೂ ಧ್ಯಾನ ಮಾಡಿ, ಕೆಲಸ ಮಾಡುವಾಗಲೂ ಧ್ಯಾನ ಮಾಡಿ. ವಾಕ್ಯಗಳನ್ನು ಏನು ಕೇಳಿದ್ದೀರಾ ಅದನ್ನು ರಿಪೀಟಾಗಿ ಮತ್ತೆ ಧ್ಯಾನ ಮಾಡಿಕೊಳ್ಳಿ. ಸಂಜೆ ಎಲ್ಲಿಗಾದರೂ ಸುವಾರ್ತೆ ಹೋಗಬೇಕಾ? ವಾಕ್ಯವನ್ನು ಸಾರಬೇಕಾ? ಇಬ್ಬರಿದ್ದಾರಾ? 4 ಮಂದಿ ಇದ್ದಾರಾ? ಇಬ್ಬರಿದ್ದರು ಹೇಳಿ, 3 ಇದ್ದರು ಹೇಳಿ, 4 ಮಂದಿ ಇದ್ದರು ಹೇಳಿ, 10 ಮಂದಿ ಇದ್ದರು ಹೇಳೋದಕ್ಕೆ ರೆಡಿ ಆಗ್ರಿ. ಒಟ್ಟಿನಲ್ಲಿ ದೇವರ ರಾಜ್ಯ ಸುವಾರ್ತೆ ನಿಮ್ಮಿಂದ ಎಲ್ಲರ ಮೂಲಕ ತಲುಪಬೇಕು. ಎಲ್ಲರಿಗೂ ತಲುಪಬೇಕು. ಅದು ನ್ಯಾಯವಾಗಿ ತಲುಪಬೇಕು. ಎಲ್ಲರೂ ಸಿದ್ಧರಾಗಬೇಕು ಪ್ರಿಯರೇ. ಈಗಲೇ ನಾನು ಪಾನ ದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಕ್ರಿಸ್ತ ನಂಬಿಕೆಯನ್ನು ಒಬ್ಬನಂತಾನೆ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಬೇಕಂತೆ. ದೇವರಿಂದ ಬಂದಿದೆಯಲ್ಲ ಕ್ರಿಸ್ತ ನಂಬಿಕೆ, ದೇವರಿಂದನೇ ಬಂದಿದೆಯಪ್ಪ, ದೇವ್ರ ಕೃಪೆ ಮೂಲಕನೇ ಬಂದಿದೆ. ಮತ್ತು ಕಾಪಾಡ್ಕೊಳ್ಬೇಕಂತ ಹೇಳ್ತಾರಲ್ಲ ಇಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು. ಹೇಗೆ ಕಾಪಾಡ್ಕೊಳ್ತೀರಾ ಅಂದರೆ ಪಾಪ ಮಾಡದೆ, ತಪ್ಪುಗಳನ್ನು ಮಾಡದೆ ಇರಬೇಕು ಅಂತ ಅರ್ಥ. ಪಾಪ ಮಾಡಿದ್ರೆ ಏನಾಗುತ್ತೆ? ತಪ್ಪುಗಳು ಮಾಡಿದ್ರೆ ಏನಾಗುತ್ತೆ? ನಮ್ಮ ನಂಬಿಕೆಯನ್ನು ನಾವು ಕಾಪಾಡಿಕೊಂಡಿದ್ದೀವಾ ಅಥವಾ ಏನಾಗುತ್ತೆ? ಅದು ಲೋಪ, ಆ ಭಕ್ತಿಯಿಂದ ದೂರ ಆಗುವಂಥ ಕೆಲಸ. ಅದಕ್ಕೆ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ಎಲ್ಲರಿಗೂ ಕೊಡ್ತಾನೆ. ಅಂದರೆ ಯೇಸು ಕ್ರಿಸ್ತರನ್ನು ಯಾರು ಪ್ರೀತಿಸ್ತಾರೋ, ಪ್ರೀತಿಸಿ ಆತನ ವಾಕ್ಯದ ಪ್ರಕಾರ ಯಾರು ಜೀವಿಸ್ತಾರೋ ಅವರೆಲ್ಲರಿಗೂ ನಿತ್ಯ ಜೀವವನ್ನು ಕೊಡ್ತಾರಂತೆ. ಸ್ತೆಫೇನನು ಮರಣ ಹೊಂದುವಂಥ ಸಮಯದಲ್ಲಿ ದೇವರ ವಾಕ್ಯವನ್ನು ಉನ್ನತವಾಗಿ ಸಾರಿದ್ರು. ಏನ್ರಿ, ಸುಮಾರು 100 ಜನ ಬಂದಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಪ್ರಶ್ನೆ ಹಾಕುವಾಗ ಅವರೆಲ್ಲರಿಗೂ ವಾಕ್ಯದ ಮೂಲಕ ಉತ್ತರ ಕೊಡ್ತಾನೆ. ಎಂತೆಂಥವ್ರು ಇದ್ದಾರೆ ಗೊತ್ತಾ? ಶಾಸ್ತ್ರಿಗಳು, ಪರಿಸಾಯರು, ಯಾಜಕರು, ಮಹಾಯಾಜಕರು, ಸದ್ದುಕಾಯರು ಎಲ್ಲರಿದ್ದಾಗ, ಎಲ್ಲರೂ ಮಾತಾಡುವಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ವಾಕ್ಯದ ಮೂಲಕ ಉತ್ತರ ಕೊಡುವಾಗ ಏನ್ರಿ ಆಶ್ಚರ್ಯವಾಗುತ್ತೆ ರೀ. ಮತ್ತು ಕೊನೆಯದಾಗಿ ಕಲ್ಲೆಸೆದು ಕೊಂದಾಕ್ತಾರೆ. ಊರು ಹೊರಕ್ಕೆ ಎಳ್ಕೊಂಡು ಹೋಗಿ ಕಲ್ಲೆಸೆದು ಕೊಂದಾಕ್ತಾರೆ. ಕೊಂದಾಕುವಂಥ ಏನ್ರಿ ಸಾಯುವಂತಹ ಸಮಯದಲ್ಲಿ, ಸ್ತೆಫೇನನ ಮರಣ ಹೊಂದುವಂತಹ ಸಮಯದಲ್ಲಿ ಸ್ತೆಫೇನನು ಹೇಳಿರುವಂಥ ಮಾತೇನು? ಯಾರ್ಯಾರು ಕಲ್ಲೆಸೆದಿದ್ದಾರೋ ಕಲ್ಲೆಸೆದಿರುವಂಥ ಅವರನ್ನು, ಸ್ವಾಮಿ ಯೇಸುವೇ ಇವರನ್ನು ನಾಶ ಮಾಡು, ಇವರನ್ನು ಕೊಂದಾಗಿಬಿಡು ಅಂದ್ರ. ಏನಂತ ಹೇಳಿದ್ರು? ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 59ನೇ ವಚನ 60ನೇ ವಚನ ಓದಿಮ. ಏನಂತ ಪ್ರಾರ್ಥನೆ ಮಾಡ್ತಾನೆ? ಕರ್ತನೆ, ಈ ಪಾಪವನ್ನು ಅವ್ರ ಮೇಲೆ ಹೊರಿಸ್ಬೇಡ. ಅಂದರೆ ಅವರೆಲ್ಲರೂ ಸೇರಿ, ಯಾರೆಲ್ಲರೂ ಸೇರಿ? ಶಾಸ್ತ್ರಿಗಳು, ಪರಿಸಾಯರು, ಯಾಜಕರು, ಸದ್ದುಕಾಯರು, ಯಹೂದಿಗಳಲ್ಲಿ ದೊಡ್ಡ ದೊಡ್ಡ ಅಧಿಕಾರಿ ಅನೇಕ ಪ್ರಾಂತದಲ್ಲಿ ಬಂದಿದ್ದಾರೆ ನೋಡಿ ಪ್ರಿಯರೇ. ನಿಮಗೆ ಅರ್ಥ ಆಗಬೇಕಾದ್ರೆ 6ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 8ನೇ ವಚನ. ಸ್ತೆಫೇನನು ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇದ್ದನು. ಆದರೆ ತಿಬೇರ್ತಿನಿಯವರೆಂಬ ಸಮಾಜದವರಲ್ಲಿಯೂ, ಕುರೇನ್ಯದವರ ಮತ್ತು ಅಲೆಕ್ಸಾಂದ್ರಿಯದವರ ಸಮಾಜದಲ್ಲಿಯೂ, ಕಿಲಿಕ್ಯ ಆಸೀಮೆಗಳಿಂದ ಬಂದವರ ಸಮಾಜದಲ್ಲಿಯೂ ಕೆಲವರು ಎದ್ದು ಸ್ತೆಫೇನನ ಸಂಗಡ ತರ್ಕ ಮಾಡುತ್ತಾ ಇರಲು ಅವನ ಮಾತಿನಲ್ಲಿ ಕಂಡುಬಂದ ಜ್ಞಾನವನ್ನು, ಪವಿತ್ರಾತ್ಮ ಶಕ್ತಿಯನ್ನು ಎದುರಿಸಲಾಗದೆ ಹೋದರು. ಅಂದರೆ ಕೆಲವರು ಬಂದು ನಿಂತ್ಕೊಂಡು ಪ್ರಶ್ನೆ ಮಾಡ್ತಾರೆ. ಆ ಎಲ್ಲ ಪ್ರಶ್ನೆಗಳಿಗೆ ಸ್ತೆಫೇನನು ಉತ್ತರ ಕೊಡ್ತಾನೆ.
ಕೊನೆಯದಾಗಿ ದ್ವೇಷದಿಂದ, ಅಸೂಯೆಯಿಂದ, ಕುತಂತ್ರದಿಂದ ಏನ್ರಿ ಸ್ತೆಫೇನನನ್ನು ಕೊಂದಾಕ್ತಾರೆ. ನೀತಿ ಮಾತುಗಳು ಹೇಳಿದಾನ, ಕೆಟ್ಟ ಮಾತುಗಳು ಹೇಳಿದಾನ, ಒಳ್ಳೆಯ ಮಾತುಗಳೇನು ಹೇಳಿದ್ದಾನೆ, ಕೊನೆಯದಾಗಿ ಹೇಳ್ಕೊಂಡೋಗಿ ಸಾಯಿಸ್ತಾರೆ ಪ್ರಿಯರೇ. ಆ ಸಾಯಿಸುವಂಥ ಸಮಯದಲ್ಲೂ ಕೂಡ ದೃಢವಾದ ನಂಬಿಕೆಯಲ್ಲಿ ಸ್ತೆಫೇನನಿದ್ದಾನೆ. ಕ್ರಿಸ್ತ ಪೂರ್ವದಲ್ಲಿ ನೋಡುವಾಗ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರು ದೃಢವಾದ ನಂಬಿಕೆ, ದಾನಿಯೇಲನು ದೃಢವಾದ ನಂಬಿಕೆ, ಅಪೋಸ್ತಲರು ದೃಢವಾದ ನಂಬಿಕೆಯಲ್ಲಿದ್ದಾರೆ. ಅವರು ಮುಕ್ತಾಯ ನೋಡುವಾಗ ಮುಕ್ತಾಯ ದೃಢವಾದ ನಂಬಿಕೆಯಿಂದನೇ ಅವರ ಜೀವಿತ ಮುಗಿದಿದೆ. ನಿನ್ನ ಜೀವಿತ, ನನ್ನ ಜೀವಿತ ಮುಕ್ತಾಯ ಹೇಗೆ ಆಗ್ತಾ ಇದೆ? ಅನುಮಾನಗಳಿಂದ ಮುಕ್ತಾಯವಾಗ್ತಾ ಇದೆಯಾ? ಏನೋ ಶ್ರಮೆ, ಸಂಕಟ, ಹಿಂಸೆಗಳು ಬಂದಿದೆ ಅಂಥೇಳಿ ದೇವರಿಂದ ದೂರವಾಗ್ತಾ ಇದ್ದೀವಾ? ದೇವರಿಂದ ದೂರವಾಗುವಂಥ ಕೆಲಸ ಏನಾದರೂ ಮಾಡ್ತಾ ಇದ್ದೀವಾ? ಲಾಭದಗೋಸ್ಕರ ಸಭೆಗೆ ಬರ್ತಾ ಇದ್ದೀವಾ? ಏನೋ ಲಾಭ ಸಿಗುತ್ತೆ ಅದಕ್ಕೆ ಹೋಗೋಣ ಅಂತೇಳಿ ಇಂಥ ಆಲೋಚನೆ ಇಟ್ಕೊಂಡು ಬರ್ತಿದ್ದೀರಾ? ಉಪಯೋಗಿಲ್ಲ. ಏನಿದ್ರೂ ಪರವಾಗಿಲ್ಲ, ಸಮಸ್ತ ನನಗೆ ಪರಲೋಕದ ಮೇಲೆ ದೇವರ ಮೇಲೆ ನಂಬಿಕೆ ಇದ್ದು ದೇವರ ಸಹವಾಸದಲ್ಲಿರಬೇಕು, ಭಕ್ತಿಯಲ್ಲಿರಬೇಕು ಪ್ರಿಯರೇ. ಅಂದರೆ ಕೊನೆ ತನಕ ನಮ್ಮ ಭಕ್ತಿ ಇರಬೇಕು, ಕಡೆಯವರೆಗೆ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ, ನಮ್ಮ ಮುಕ್ತಾಯ, ನಮ್ಮ ಕೊನೆಯ ದಿನಗಳು, ನಮ್ಮ ಸಾಯುವಂಥ ದಿನದಲ್ಲಿ ದೃಢವಾದ ನಂಬಿಕೆಯಿಂದನೇ ಮರಣ ಹೊಂದಬೇಕು. ದೃಢವಾದ ನಂಬಿಕೆಯಿಂದ, ಭಕ್ತಿಯಿಂದ, ಯಥಾರ್ಥತೆಯಿಂದ ಮರಣ ಹೊಂದಬೇಕು ಪ್ರಿಯರೇ. ಆದ್ದರಿಂದ ನಮ್ಮ ಮುಕ್ತಾಯ ಹೇಗೆ ಇದೆಯೋ ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಡಿ. ಅಂದರೆ ನಾಳೆ ಏನಾಗ್ತೀವೋ ಗೊತ್ತಿಲ್ಲ, ಮತ್ತೆ ನೆನಪಲ್ಲಿ ಇಟ್ಕೊಳ್ರಿ. ಮುಕ್ತಾಯದಲ್ಲಿ ಆಮೇಲೆ ನೋಡೋಣ ಅಂಥೇಳಿ ಏನ್ರಿ ದೇವರ ವಿಷಯದಲ್ಲಿ, ದೇವರ ವಾಕ್ಯದ ವಿಷಯದಲ್ಲಿ ಅಲಕ್ಷ್ಯ ಮಾಡಬೇಡಿ, ನಿರ್ಲಕ್ಷ್ಯ ಮಾಡಬೇಡಿ. ದೇವ್ರು ಕೊಟ್ಟಂಥ ಆಯುಷ್ಕಾಲ, ದೇವ್ರು ಕೊಟ್ಟಂಥ ದಿನಗಳು, ದೇವ್ರು ಕೊಟ್ಟಂಥ ಆರೋಗ್ಯ, ದೇವ್ರು ಕೊಟ್ಟಂಥ ವಾಕ್ಯಗಳು, ದೇವ್ರು ಕೊಟ್ಟಂಥ ಒಂದು ಅವಕಾಶ ಯಾರು ನಿರ್ಲಕ್ಷ್ಯ ಮಾಡಬೇಡಿ. ನಿರ್ಲಕ್ಷ್ಯ ಮಾಡಿದ್ದೀವಾ, ನಾಳೆ ಏನಾಗ್ತದೋ ಗೊತ್ತಿಲ್ಲ, ನಾಳೆ ಯಾವ ರೀತಿ ಮರಣ ಬರುತ್ತೋ ಗೊತ್ತಿಲ್ಲ. ಆದ್ದರಿಂದ ಜಾಗೃತಿಯಾಗಿರಿ ಪ್ರಿಯರೇ, ಭಕ್ತಿಯಿಂದ ಇರಿ, ಜಾಗೃತಿಯಿಂದಿರಿ. ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಆದ್ದರಿಂದ ಏನ್ರಿ ಇವತ್ತಿಂದನೇ ನಮ್ಮ ನಂಬಿಕೆ, ನಮ್ಮ ಭಕ್ತಿ ದೃಢವಾಗಿರಬೇಕು, ಯಥಾರ್ಥವಾಗಿರಬೇಕು, ನಂಬಿಕೆಯಿಂದ ಇರಬೇಕು. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು. ತಂದೆ, ಇಲ್ಲಿಯವರೆಗೆ ಕೆಲವು ವಾಕ್ಯಗಳನ್ನು ನಿಮ್ಮ ಮಕ್ಕಳಿಗೆ ತಿಳಿಸಿದ್ದೀನಿ. ತಿಳಿದುಕೊಂಡಂಥ ಎಲ್ಲ ನಿಮ್ಮ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ, ಎಲ್ಲ ಕುಟುಂಬವನ್ನು ಆಶೀರ್ವದಿಸಿ ತಂದೆ. ಅದೇ ರೀತಿಯಲ್ಲಿ ತಂದೆ, ಸಭೆಯಾಗಿ ಕೂಡಿ ಬಂದಿರುವಂಥ ಎಲ್ಲ ಮಕ್ಕಳನ್ನು, ಅಂದರೆ ಗೂಗಲ್ ಮೀಟ್ನಲ್ಲಿ ನಿಮ್ಮ ಮಕ್ಕಳು ಕುಟುಂಬ ಸಹಿತವಾಗಿ ಬಂದಿದ್ದಾರೆ, ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ. ಬೀದರ್ ನಗರದಲ್ಲಿದ್ದಂಥ ಸಭೆಯಲ್ಲಿದ್ದಂಥ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನೂ ಕನಿಕರಿಸಿ ಕಾಪಾಡಿ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಪ್ರಾರ್ಥನೆ ಕೂಟಗಳು ನಡೀತಾ ಇದೆಯೋ, ಸತ್ಯವಾದ ಸುವಾರ್ತೆ ನಡೀತಾ ಇದೆಯೋ ತಂದೆ, ಅವರ ಮಧ್ಯದಲ್ಲಿ ನೀವು ಜೊತೆಯಾಗಿದ್ದು ನಡೆಸಿ, ಕನಿಕರಿಸಿ, ಕಾಪಾಡಿ, ಬಲಪಡಿಸಿ. ಪ್ರತಿದಿನಾಲೂ ಬೆಳಿಗ್ಗೆ ಸಾಯಂಕಾಲ ಗೂಗಲ್ ಮೀಟ್ ಮೂಲಕ ನಿಮ್ಮ ವಾಕ್ಯಗಳನ್ನು ಸಾರುವಂಥ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ನಿಮ್ಮ ಸೇವಕರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆಶೀರ್ವದಿಸಿ ತಂದೆ, ಬಲಪಡಿಸಿ. ಜ್ಞಾನದಲ್ಲಿ, ತಾಳ್ಮೆಯಲ್ಲಿ, ಆರೋಗ್ಯ ವಿಷಯದಲ್ಲಿ, ಆರ್ಥಿಕ ವಿಷಯದಲ್ಲಿ, ಪ್ರತಿ ವಿಷಯದಲ್ಲಿ ಸಹಾಯ ಮಾಡಿ ನಡೆಸಿ ತಂದೆ. ಅದೇ ರೀತಿಯಲ್ಲಿ ಪ್ರತಿನಿತ್ಯ ಗೂಗಲ್ ಕಾರ್ಯಕ್ರಮದ ಮೂಲಕ ತಂದೆ, ಈ ಕಾರ್ಯಕ್ರಮ ನಡೆಸುವಂಥ ನಿಮ್ಮ ಮಗಳಿಗೋಸ್ಕರ, ರೇಖಾರವ್ರಿಗೋಸ್ಕರ, ಮಗನು ದೀಕ್ಷಿತ್ಗೋಸ್ಕರ, ಅದೇ ರೀತಿಯಲ್ಲಿ ದೀಪ್ತಿಗೋಸ್ಕರನೂ ಪ್ರಾರ್ಥಿಸ್ತದೆ. ನಮ್ಮ ಮಗಳನ್ನು ಕೂಡ ಆಶೀರ್ವದಿಸಿ. ಅದೇ ರೀತಿಯಲ್ಲಿ ಅನಾರೋಗ್ಯದಲ್ಲಿದ್ದಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ಕನಿಕರಿಸಿ, ಕಾಪಾಡಿ ತಂದೆ. ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ ತಂದೆ. ಈ ಗೂಗಲ್ ಮೀಟ್ನಲ್ಲಿ ಯಾರ್ಯಾರು ಜಾಯಿನ್ ಆಗಿದ್ದಾರೋ ಎಲ್ಲ ಕುಟುಂಬವನ್ನು ಕುಟುಂಬದಲ್ಲಿದ್ದಂಥ ಪ್ರತಿ ಮಕ್ಕಳನ್ನು ಕನಿಕರಿಸಿ ಕಾಪಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆವಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ನಮ್ಮೆಲ್ಲರಿಗೂ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.